ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಃ ಪರೋವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಪ್ರಾಯೋಜಕರೇ ಮತ್ತು ಹಿರಿಯರೇ, ನಿನ್ನೆ ದಿವಸ ನಾವು ಈ 2ನೇ ಅಧ್ಯಾಯದ 38ನೇ ಶ್ಲೋಕದವರೆಗೆ ಚಿಂತನೆ ಮಾಡಿದ್ದೇವೆ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ ಅಂತ ನಾನು ನಿನ್ನೆ ದಿವಸ ಪೀಠಿಕಾ ಭಾಗವಾಗಿ ಹೇಳಿದ್ದೆ. ಈ 31ನೇ ಶ್ಲೋಕದಿಂದ ಇಲ್ಲಿಯವರೆಗೆ ಗೀತಾಚಾರ್ಯ ಏನು ಅರ್ಜುನನಿಗೆ ಉಪದೇಶ ಮಾಡಿದ ಈ ಭಾಗಗಳು ಗೀತೆಯ ತಾತ್ವಿಕವಾದಂತಹ ಉಪದೇಶದ ಭಾಗಗಳಲ್ಲ. ಒಂದು ಹಾಗಿದ್ರೂ ಸಹ ಇದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಯಾಕೆ ಉಪದೇಶ ಮಾಡಿದ ಎನ್ನುವಂಥ ಒಂದು ಸಂಶಯ. ಅದಕ್ಕೆ ನಾನು ಹೇಳಿದ್ದೆ, ಅರ್ಜುನ ತನ್ನ 2 ತರಹದ ಭಾವನೆಗಳನ್ನು ವ್ಯಕ್ತಪಡಿಸಿ ತನ್ನ ಶೋಕಮೋಹವನ್ನು ಆತ ಸ್ಪಷ್ಟಪಡಿಸಿದ್ದ. ಅವನಿಗೆ ಒಂದು ಅಸಾಧಾರಣ ಮೋಹ, ಇನ್ನೊಂದು ಸಾಧಾರಣ ಎನ್ನುವಂತಹ ಈ ಮೋಹಗಳು ಕವಿದಿದ್ದವು. ಆ ಸಾಧಾರಣ ಮೋಹವಾದಂತಹ ಕರ್ತವ್ಯವನ್ನು ಎಚ್ಚರಿಸುವುದಕ್ಕಾಗಿ ಅವನ ಕ್ಷತ್ರಿಯ ಧರ್ಮದ ನೆಲೆಯಿಂದ ನೋಡಿದರೂ ಆತ ಯುದ್ಧವನ್ನು ಮಾಡಬೇಕು ಅಂತ ಹೇಳುವುದಕ್ಕೋಸ್ಕರ ಗೀತಾಚಾರ್ಯ ಈ ಭಾಗವನ್ನು ಪ್ರಾಸಂಗಿಕವಾಗಿ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ. ಇದು ಗೀತೆಯ ಮುಖ್ಯವಾಹಿನಿಗೆ ಸೇರಿದಂತಹ ಉಪದೇಶದ ಭಾಗವಲ್ಲ. ಯಾಕೆ ಹೇಳ್ತೇನೆ ಅಂದರೆ, ಸ್ವಧರ್ಮಮಪಿ ಚಾವೇಕ್ಷ್ಯ ಈ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಉಪದೇಶಿಸಿದ್ದು ಕೇವಲ ಪ್ರಾಸಂಗಿಕವಾಗಿ, ಅಂದರೆ ಸಾಂದರ್ಭಿಕವಾಗಿ ಆನುಷಂಗಿಕವಾಗಿ ಬಂದಂತಹ ಉಪದೇಶ. ಅರ್ಜುನನ ಶೋಕಮೋಹಗಳನ್ನು ಕಳೆಯಲು ಲೌಕಿಕವಾದಂತಹ ಮಾತುಗಳೂ, ಅಂದರೆ ಲೌಕಿಕವಾದಂಥ ನ್ಯಾಯಗಳೂ ಸಹ ಇರಲಿ ಎನ್ನುವಂಥ ಉದ್ದೇಶದಿಂದ ಇವುಗಳನ್ನು ಉಪದೇಶಿಸಿದ್ದಾನೆ ಹೊರತು ಇವೇ ಗೀತೆಯ ಪರಮ ತಾತ್ಪರ್ಯವಾದ ಉಪದೇಶದ ಭಾಗಗಳಲ್ಲ. ಆದ್ದರಿಂದ ಇವು ಪ್ರಾಸಂಗಿಕವೇ ಅಷ್ಟೇ ಹೊರತು ಪಾರಮಾರ್ಥಿಕವಾದವುಗಳಲ್ಲ. ಇದು ನಮ್ಮ ಸ್ಪಷ್ಟವಾಗಿ ಮನಸ್ಸಲ್ಲಿರಬೇಕು. ಮತ್ತು ಇಲ್ಲಿ ನಿಜವಾಗಿ ಹೇಳಬೇಕಾದದ್ದು ಪರಮಾರ್ಥ ಜ್ಞಾನವೇ. ಅದನ್ನು 11ನೆಯ ಶ್ಲೋಕದಿಂದ ಅಶೋಚಾನನ್ವಶೋಚಸ್ತ್ವಂ ಈ ಶ್ಲೋಕದಿಂದ ಪ್ರಾರಂಭಿಸಿ 30ನೆಯ ಶ್ಲೋಕದವರೆಗೂ ಈಗಾಗಲೇ ಗೀತಾಚಾರ್ಯ ಅರ್ಜುನನಿಗೆ ತಿಳಿಸಿದ್ದಾನೆ. ಅದರ ಉಪಸಂಹಾರ ಮಾಡುವುದಕ್ಕೆ ಅಂತ ಮುಂದಿನ ಏಷಾತೇ ಅಭಿಹಿತ ಸಾಂಖ್ಯೇ ಎನ್ನುವಂಥ ಶ್ಲೋಕ ಹೊರಟಿದೆ. ಈ ಉಪಸಂಹಾರದ ಒಂದು ಮಾತಾಗಿ ಈ ಶ್ಲೋಕ ಬಂದಿದೆ. ಮತ್ತು ಜೊತೆಗೆ ಇಲ್ಲಿ ವಿಷಯದ ವಿಭಾಗವನ್ನೂ ಸಹ ಈ ಶ್ಲೋಕದಲ್ಲಿ ನಮಗೆ ಮಾಡಿಕೊಡ್ತಾನೆ. ಇನ್ನು ಮುಂದೆ ಗೀತೆ 2 ರೀತಿಯ ಪ್ರಧಾನವಾದ ಉಪದೇಶವನ್ನು ಮಾಡುತ್ತೆ. ಒಂದನ್ನು ಈಗಾಗಲೇ ಮಾಡಿದ್ದಾನೆ, ಆದರೂ ಸಹ ಅದು ಒಂದು ವಿಭಾಗ ಮಾಡಿ ತೋರಿಸ್ತಾನೆ.
ಒಂದು ಜ್ಞಾನನಿಷ್ಠೆಯ ಉಪದೇಶ, ಅದನ್ನು ಈಗಾಗಲೇ ಪ್ರಾರಂಭಿಸಿದ್ದಾನೆ ಕೃಷ್ಣ. 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಅದನ್ನು ಮಾಡಿದ್ದಾಗಿದೆ. ಆದರೂ ಮುಂದೆ ಸಂದರ್ಭ ಬಂದಾಗೆಲ್ಲ ಹೇಳ್ತಾನೆ. ಈ 39ನೇ ಶ್ಲೋಕದಿಂದ ಕರ್ಮನಿಷ್ಠೆಗೆ ಸಂಬಂಧಿಸಿದಂತಹ ಉಪದೇಶವನ್ನು ಮಾಡ್ತಾನೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ, ನಮಗೆ ಗೀತೆಯ ವ್ಯಾಖ್ಯಾನಗಳ ಸಹಾಯ ಇಲ್ಲದೇ ಇದ್ದರೆ ಈ ವಿಭಾಗಗಳು ನಮಗೆ ಅರ್ಥ ಆಗುವುದಿಲ್ಲ. ವ್ಯಾಖ್ಯಾನ ನೋಡೋಣ ಅಂತ ಹೋದರೆ ಆ ವ್ಯಾಖ್ಯಾನಗಳು ಇರುವುದೆಲ್ಲ ಸಂಸ್ಕೃತದಲ್ಲಿ, ಅದು ನಮಗೆ ತಕ್ಷಣಕ್ಕೆ ಅರ್ಥ ಆಗುವುದಿಲ್ಲ. ಕನ್ನಡದಲ್ಲಿ ಅನುವಾದ ರೂಪದಿಂದ ಬರುವಂತಹ ಎಲ್ಲ ವ್ಯಾಖ್ಯಾನಕಾರರು ಸಂಸ್ಕೃತ ವ್ಯಾಖ್ಯಾನಕಾರರ ನಿಯಮವನ್ನು ಅನುಸರಿಸ್ತಾರೆ ಅಥವಾ ಅನುಸರಿಸಿದ್ದಾರೆ, ಅನುಸರಿಸಬೇಕು ಎನ್ನುವಂಥ ನಿಯಮವೂ ಇಲ್ಲ. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಏಷಾತೆ ಅಭಿಹಿತ ಸಾಂಖ್ಯೆ ಅಂತಂದರೆ ನಮಗೇನು ಅರ್ಥ ಆಗುವುದಿಲ್ಲ. ಈ ಹಿನ್ನೆಲೆ ನಮಗೆ ಗೊತ್ತಿದ್ದಾಗ ಗೀತಾಚಾರ್ಯನ ಅಭಿಪ್ರಾಯ ಹೆಚ್ಚು ಸ್ಫುಟವಾಗ್ತದೆ. ಇಲ್ಲಿ ವಿಷಯದ ವಿಭಾಗ ಹೇಗೆ ಅಂದರೆ, ಜ್ಞಾನಯೋಗೇನ ಸಾಂಖ್ಯಾನಾಂ, ಸಾಂಖ್ಯರು ಅಂದರೆ ಜ್ಞಾನನಿಷ್ಠರು, ಅವರಿಗೆ ನಾನು ಜ್ಞಾನ ಮಾರ್ಗವನ್ನು ಉಪದೇಶ ಮಾಡ್ತೇನೆ. ಯಾರಿಗೆ ಈ ಜ್ಞಾನ ಮಾರ್ಗದಲ್ಲಿ ಬಲವಾದಂತಹ ದೃಢವಾದಂತಹ ನಂಬಿಕೆ, ವಿಶ್ವಾಸ ಮತ್ತು ಸಾಧನೆಯನ್ನು ಮಾಡುವಂತಹ ಹಠ ಇದೆಯೋ ಅವರಿಗೆ ಜ್ಞಾನ ಮಾರ್ಗ. ಸಾಂಖ್ಯಾನಾಂ, ಸಾಂಖ್ಯರು ಅಂದರೆ ಆತ್ಮತತ್ವವನ್ನು ತಿಳಿದುಕೊಳ್ಳಬೇಕು ಅಂತ ಬಲವಾಗಿ ಇಚ್ಛಿಸುವಂಥವರು, ಜ್ಞಾನದ ದಾರಿಯಲ್ಲಿ ಹೋಗುವವರು. ಆದರೆ ಈ ದಾರಿಯಲ್ಲಿ ಹೋಗೋದಕ್ಕೆ ಎಷ್ಟು ಜನರಿಗೆ ಸಾಧ್ಯ ಅನ್ನೋದೊಂದು ಪ್ರಶ್ನೆ. ಆನುಷಂಗಿಕವಾಗಿ ಒಂದು ಮಾತನ್ನು ಹೇಳ್ತೇನೆ. ಪ್ರಧಾನವಾಗಿ ವೇದಾಂತದ ದಾರಿಯಲ್ಲಿ 3 ಮಾರ್ಗಗಳಿವೆ. ಒಂದು ಭಕ್ತಿ ಮಾರ್ಗ, ಅದರ ಮುಂದುವರಿದ ಭಾಗವೇ ಜ್ಞಾನ ಮಾರ್ಗ. ಅದಕ್ಕಿಂತ ಮೊದಲು ಬರುವಂತಹದ್ದು ಕರ್ಮ ಮಾರ್ಗ 2, ಮತ್ತೆ ಜ್ಞಾನ ಮಾರ್ಗ. ಇದರಲ್ಲಿ ಈ ಕರ್ಮ ಮಾರ್ಗ ಕೆಲವು ಜನರಿಗೆ ರುಚಿಸ್ತದೆ, ಭಕ್ತಿ ಮಾರ್ಗ ಬಹಳಷ್ಟು ಜನರಿಗೆ ಹಿಡಿಸ್ತದೆ. ಯಾಕೆಂದರೆ ಮಾನಸಿಕವಾದಂಥ ಕ್ಲೇಶ ಇಲ್ಲ, ಸಮಯದ ಸ್ಥಳದ ಶುಚಿತ್ವ ಅಶುಚಿತ್ವಗಳ ಕಟ್ಟುಪಾಡುಗಳಿಲ್ಲ ಎಲ್ಲಿ ಭಕ್ತಿ ಮಾರ್ಗದಲ್ಲಿ. ಹಾಗಾಗಿ ಬಹುಜನರಿಂದ ಆದೃತವಾದಂತಹದ್ದು ಭಕ್ತಿ ಮಾರ್ಗ. ಇಷ್ಟು ಸುಲಭವಾಗಿ ಕರ್ಮ ಮಾರ್ಗವೂ ಇಲ್ಲ. ಯಾಕೆಂದರೆ ಕರ್ಮ ಮಾರ್ಗದಲ್ಲಿ ಸಾಗುವವನಿಗೆ ಕಾಲದ ಪರಿಮಿತಿ ಉಂಟು. ಈ ಕಾಲದಲ್ಲಿಯೇ ಈ ಕರ್ಮವನ್ನು ಮಾಡು, ಈ ಕರ್ಮಕ್ಕೆ ಇಂತಹ ಪರಿಕರಗಳು ಸಾಮಗ್ರಿಗಳು ಬೇಕು, ಇದಕ್ಕೆ ಇಂಥ ಸ್ಥಳ ಇದ್ದರೆ ಒಳ್ಳೆಯದು ಎನ್ನುವಂಥ ಎಲ್ಲ ಚೌಕಟ್ಟುಗಳಿವೆ ಕರ್ಮ ಮಾರ್ಗದಲ್ಲಿ ಸಾಗುವವನಿಗೆ. ಆದರೆ ಭಕ್ತಿ ಮಾರ್ಗದಲ್ಲಿ ಸಾಗುವವನಿಗೆ ಯಾವುವೂ ಸಹ ಇಲ್ಲ. ಆದರೆ ಈ ಎರಡನ್ನೂ ದಾಟಿ ಮುಂದಕ್ಕೆ ಜ್ಞಾನ ಮಾರ್ಗಕ್ಕೆ ಹೋದರೆ ಅದು ಎರಡಕ್ಕಿಂತಲೂ ಕಷ್ಟ. ಯಾಕೆ ಅಂದರೆ ಜ್ಞಾನ ಮಾರ್ಗದಲ್ಲಿ ಹೋಗುವವನಿಗೆ ಹೆಜ್ಜೆ ಹೆಜ್ಜೆಗೂ ವಿಚಾರ ಮಾಡುವ ಶಕ್ತಿ ಇರಬೇಕು. ಯಾವುದು ಸರಿ ಯಾವುದು ತಪ್ಪು ಅಂತ ಅವನ ಕಣ್ಣುಗಳು ಹೊರಗಿನ ಪ್ರಪಂಚ ನೋಡ್ತಾ ಇದ್ರೂ ಅವನು ಒಳಮುಖವಾಗಿಯೇ ಎಲ್ಲವನ್ನೂ ನೋಡ್ತಾ ಇರಬೇಕು. ಇದು ಎಷ್ಟು ಜನರಿಂದ ಸಾಧ್ಯ? ಈ ಜ್ಞಾನ ಮಾರ್ಗದಲ್ಲಿ ಸಾಗುವವನ ಚಿಂತನೆ ಹೇಗೆ ಅಂದರೆ, ತೌಡುಗಳ ಮಧ್ಯದಲ್ಲಿ ಅಕ್ಕಿಯ ಕಾಳುಗಳನ್ನು ಆರಿಸುವ ಹಾಗೆ ಎಲ್ಲವನ್ನೂ ಕೇರಿ ಕೇರಿ ಅವನು ಬಿಸಾಡೋದೇ ಹೆಚ್ಚು. ಅದು ಹೇಗೆ ಕೇಳಿದರೆ, ಆ ತೌಡುಗಳು ಮೂಟೆ ಮೂಟೆಗೆ, ಅದರೊಳಗೆ ಅಕ್ಕಿಯ ಕಾಳುಗಳು ಬಹಳ ಕಡಿಮೆ ಇದೆ. ಅಕ್ಕಿಯ ಕಾಳುಗಳ ಸಂಖ್ಯೆ ಹೆಚ್ಚಾಗಿದ್ದು ತೌಡುಗಳ ಸಂಖ್ಯೆ ಕಡಿಮೆ ಇದ್ದರೆ ಪರವಾಗಿಲ್ಲ, ಯಾರು ಬೇಕಾದರೂ ಅದನ್ನು ಕೇರಿ ಬಿಡಬಹುದು. ಆದರೆ ಈ ಜ್ಞಾನ ಮಾರ್ಗದಲ್ಲಿ ಸಾಗುವವನಿಗೆ ಈ ಶುದ್ಧ ಮಾಡುವಂತಹ ಕೆಲಸ ಹೆಚ್ಚು.
ಹಾಗಾಗಿ ಈ ಜ್ಞಾನ ಮಾರ್ಗ ಎನ್ನುವಂತಹದ್ದು ಎಲ್ಲರಿಗೂ ಸುಲಭವಾಗಿ ದಕ್ಕುವಂತಹದ್ದಲ್ಲ. ಇನ್ನೂ ಹೇಳಬೇಕು ಅಂದರೆ ಇದು ತಲೆಯಲ್ಲಿ ಒಂದು ರೀತಿಯ ಇರುವೆಗಳನ್ನು ಬಿಟ್ಟುಕೊಂಡ ಹಾಗೇನೆ. ನಿರಂತರ ಚಿಂತನೆ 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 ಎಷ್ಟು ಜನರಿಗೆ ಸಾಧ್ಯ ಆಗತ್ತಾ? ಕೆಲವು ಜನರಿಗೆ ಅರ್ಧ ತಾಸು ಒಂದು ವಿಷಯವನ್ನು ಕೇಳುವುದೇ ಪನಿಷ್ಮೆಂಟ್, ಇನ್ನು ಅರ್ಧ ಗಂಟೆ ಅವರು ವಿಚಾರ ಮಾಡುವುದು ಅಂದರೆ ಅವರಿಗೆ ಇನ್ನೂ ದೊಡ್ಡ ಪನಿಷ್ಮೆಂಟ್. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಒಬ್ಬ ಅಧ್ಯಯನಶೀಲನಾದಂಥ ವ್ಯಕ್ತಿ ತನ್ನ ಅಧ್ಯಯನವನ್ನೇನಾದರೂ ಒಂದು 5-6 ತಿಂಗಳ ಕಾಲ ನಿಲ್ಲಿಸಿ 7ನೇ ತಿಂಗಳಲ್ಲೋ 8ನೇ ತಿಂಗಳಲ್ಲೋ ತಾನು ಗಾಢವಾಗಿ ಅಧ್ಯಯನ ಮಾಡಬೇಕು ಅಂತ ತೊಡಗಿದರೆ ಅವನಿಗೆ ಮಾನಸಿಕವಾಗಿ ಎಷ್ಟು ಹಿಂಸೆ ಆಗತ್ತೆ ಅನ್ನೋದು ಅದೇ ತರಹ ಪ್ರವೃತ್ತಿ ಇರುವಂಥ ಇನ್ನೊಬ್ಬನಿಗೆ ಗೊತ್ತಾಗುತ್ತೆ. ಅಂದರೆ ನಮ್ಮ ಈ ಬುದ್ಧಿಯ ಮೇಲೆ ನಿರಂತರ ಅಜ್ಞಾನದ ಪಾಚಿ ಕಟ್ತಾ ಇರುತ್ತಲ್ಲ, ಅದನ್ನು ಕೆತ್ತಿ ಕೆತ್ತಿ ಒರೆಸಿ ಒರೆಸಿ ಹಾಕಿ ಮಾಡುವಂತಹ ಕೆಲಸ ಜ್ಞಾನಯೋಗದಿಂದ ಮಾತ್ರ ಸಾಧ್ಯ. ಹಾಗಾಗಿ ಇದು ಎಲ್ಲರಿಗೂ ಸಹ ಸುಲಭವಾಗಿ ದಕ್ಕುವಂತಹದ್ದಲ್ಲ. ಆ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಗೀತೆಯಲ್ಲಿ ಪ್ರಧಾನವಾಗಿ 2 ಭಾಗವನ್ನೇ ಮಾಡಿಬಿಡ್ತಾನೆ. ಒಂದು ಕರ್ಮಯೋಗ, ಇನ್ನೊಂದು ಜ್ಞಾನಯೋಗ ಅಂತ. ಹೀಗೆ ಹೇಳಿದಾಗ ಇಲ್ಲಿ ಕೆಲವು ಜನ ಒಂದು ಆಕ್ಷೇಪ ಮಾಡೋದುಂಟು. ಏನು ಅಂದರೆ, ಅರ್ಜುನ ಯಾವ ನಿಷ್ಠೆಯವನು ಅಂತ ಒಂದು ಪ್ರಶ್ನೆ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಕುರುಕರ್ಮೈವ ತಸ್ಮಾತ್ತಂ ಅಂತ. ಆಚಾರ್ಯ ಶಂಕರರು ಭಾಷ್ಯದಲ್ಲಿ ಗೀತಾಚಾರ್ಯನ ಈ ಮಾತಿನ ಸ್ಪಷ್ಟವಾದ ಅಭಿಪ್ರಾಯವನ್ನು ಬರೆದಿದ್ದಾರೆ. ಆದರೆ ಮುಂದೆ ಬಂದಂಥ ವ್ಯಾಖ್ಯಾನಕಾರರಿಗೆ ಶಂಕರರು ಹೀಗೆ ಹೇಳಿದ್ದು ಇಷ್ಟ ಆಗಲಿಲ್ಲ. ಅವರು ಏನು ಹೇಳ್ತಾರೆ ಅಂದರೆ, ಅರ್ಜುನನಂಥವನಿಗೂ ಸಹ ಒಂದು ತಿಳುವಳಿಕೆ ಇರಲಿಲ್ಲ ಅಂತಾಗಿದ್ದಿದ್ರೆ ಇಲ್ಲಿ ಅರ್ಜುನ ದಡ್ಡ ಅಂತ ಹೇಳುವುದಕ್ಕಿಂತ ಹೆಚ್ಚು ಗೀತಾಚಾರ್ಯನ ಆಯ್ಕೆಯೇ ದಡ್ಡತನದ್ದು ಅಂತ ಆಕ್ಷೇಪ. ಹಾಗಾಗಿ ಬಿಡುತ್ತದೆ ಅಂತ. ಯಾಕೆ ಅಂದರೆ ಇಂಥವನನ್ನ ಕೃಷ್ಣ ಆಯ್ಕೆ ಮಾಡಿಕೊಂಡನಾ? ಅದು ಯಾವುದಕ್ಕೆ? ಗೀತೋಪದೇಶಕ್ಕೆ ಅಂತ ಅವರು ಕೇಳುವ ಪ್ರಶ್ನೆ. ಮುಂದೆ ಬಂದಂತಹ ವ್ಯಾಖ್ಯಾನಕಾರರು ಈ ಒಂದು ಆಕ್ಷೇಪವನ್ನು ಎತ್ತಿದ್ದಾರೆ. ಅದಕ್ಕೆ ಶಂಕರರು ಉತ್ತರ ಕೊಡುವುದಿಲ್ಲ. ಯಾಕೆಂದ್ರೆ ಮುಂದೆ ಬಂದಂತಹ ಆಚಾರ್ಯರುಗಳೆಲ್ಲರೂ ಸಹ ಆಚಾರ್ಯರಿಗಿಂತ ಅರ್ವಾಚೀನರಾದ್ರಿಂದ ಅವರು ಉತ್ತರ ಕೊಡುವ ಪ್ರಮೇಯವೇ ಇಲ್ಲ. ಆದರೆ ಗೀತೆಯ ಆದ್ಯಂತ ಅಧ್ಯಯನವನ್ನು ಮಾಡ್ತಾ ಮಾಡ್ತಾ ಹೋದಾಗ ಕೃಷ್ಣನ ಹತ್ತಿರ ಅರ್ಜುನನೇ ಕೇಳ್ತಾನೆ, ಈಗ ನಾನೇನು ಮಾಡಲಿ, ನನಗೇನು ಅಂತ ಅಲ್ವಾ? ಮತ್ತೆ ಅರ್ಜುನ ನಿಜವಾಗಿಯೂ ಜ್ಞಾನಿಯೇ ಆದದ್ದಿದ್ರೆ ಅವನಿಗೆ ಗೀತೋಪದೇಶದ ಅವಶ್ಯಕತೆ ಇರಲಿಲ್ಲ. ಇತ್ತ ಅವನು ಜ್ಞಾನಿಯೇ ಆದದ್ದಿದ್ರೆ ಅವನಿಗೆ ಶೋಕ ಮೋಹ ಕವಿತು ಅಂತ ಹೇಳುವ ಪ್ರಮೇಯವೂ ಇರಲಿಲ್ಲ. ಅಷ್ಟೇ ಅಲ್ಲ, ಅವನು ನಿಜವಾದ ಜ್ಞಾನಿಯೇ ಆಗಿದ್ದಿದ್ರೆ ಇಡೀ ಗೀತೋಪದೇಶವನ್ನು ಕೇಳಿ ಆದಮೇಲೆ ನಷ್ಟೋ ಮೋಹ ಅಂತನೂ ಹೇಳಬೇಕಾದದ್ದಿರಲಿಲ್ಲ. ಹಾಗಾಗಿ ಶಂಕರರು ಅರ್ಜುನನನ್ನ ಗೀತಾಚಾರ್ಯ ಕರ್ಮವನ್ನು ಮಾಡುವಂತ ಹೇಳಿದ್ದನ್ನು ಉಲ್ಲೇಖ ಮಾಡಿದ್ರಿಂದಲೇ ಅವನೊಬ್ಬ ಜ್ಞಾನ ಮಾರ್ಗದಲ್ಲಿ ಸಾಗಲಿಕ್ಕೆ ಯೋಗ್ಯನಲ್ಲ ಅಂತ ಭಗವತ್ಪಾದರು ಹೇಳಿದ್ರು ಅಂತ ಮುಂದೆ ಬಂದವರು ಏನು ಹೇಳಿದ್ರು ಸಮಾಧಾನವಾಗಿ ಅನಿಸೋದಿಲ್ಲ. ಇಷ್ಟೆಲ್ಲ ಆದಮೇಲೆ ತಾನೇ ಅರ್ಜುನ ತನ್ನ ಕರ್ತವ್ಯದಲ್ಲಿ ತೊಡಗಿದ್ದು. ಹಾಗಾಗಿ ವ್ಯಾಖ್ಯಾನಕಾರರಲ್ಲಿ ಈ ಒಂದು ಅಭಿಪ್ರಾಯ ಭೇದ ಇದ್ದಿದ್ದನ್ನು ನಿಮ್ಮ ಮುಂದೆ ಇರಿಸಿದೆ. ಹಾಗಿದ್ರೆ ಎಲ್ಲರಿಗೂ ಜ್ಞಾನ ಮಾರ್ಗದಲ್ಲಿ ಸಾಗಲಿಕ್ಕೆ ಆಗೋದಿಲ್ಲ ಅಂತ ಆದಮೇಲೆ ಅಂಥವರಿಗೆ ಏನು ಅಲ್ವಾ? ಗೀತಾಚಾರ್ಯನ ಹೊಣೆಗಾರಿಕೆ ಉಂಟು. ಅದಕ್ಕೆ ಆತ ಹೇಳ್ತಾನೆ, ಕರ್ಮಯೋಗೇನ ಯೋಗಿನಾಂ. ಯೋಗಿಗಳು ಅಂದರೆ ಅರ್ಥ ಇಲ್ಲಿ ಆ ಯೋಗಿಗಳು ಅಂತ ಅರ್ಥ ಅಲ್ಲ, ಅಷ್ಟಾಂಗ ಯೋಗದಲ್ಲಿ ಸಾಗೋರು ಅಂತಲ್ಲ. ಯಾರಿಗೆ ಕರ್ಮದಲ್ಲಿ ಆಸಕ್ತಿ ಉಂಟೋ,
ಕರ್ಮ ಮಾಡುವಂಥ ಉತ್ಸಾಹ ಮತ್ತು ಶ್ರದ್ಧೆ ಉಂಟೋ ಅಂಥವರಿಗೆ ಕರ್ಮ ಮಾರ್ಗವನ್ನು ನಾನು ಉಪದೇಶ ಮಾಡಿದ್ದೇನೆ ಅಂತ ಹೀಗೆ ಎರಡು ವಿಭಾಗ. ಹೀಗೆ ಇರಿಸಿಕೊಂಡು ಗೀತಾಶಾಸ್ತ್ರ ಎನ್ನುವಂಥದ್ದು ಅದು ಮುಂದುವರಿತಾ ಹೋಗುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಈಗ ಈ 39ನೇ ಶ್ಲೋಕವನ್ನು ನಾವು ನೋಡಬೇಕು. ಏಷಾ ತೇ ಅಭಿಹಿತ ಸಾಂಖ್ಯೆ ಬುದ್ಧಿ ಯೋಗೇತು ಇಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಪಾರ್ಥ, ಪೃಥೆಯ ಮಗನಾದಂತಹ ಓ ಅರ್ಜುನ, ನಿನಗೆ ಹೇಳಿದಂತಹ ಈ ಬುದ್ಧಿಯು ಸಾಂಖ್ಯ ವಿಷಯದಲ್ಲಿ ಈಗಾಗಲೇ ಹೇಳಿದ್ದಾಗಿದೆ. ಕರ್ಮಯೋಗ ಮತ್ತು ಧ್ಯಾನಯೋಗದ ವಿಷಯದಲ್ಲಿ ಈಗ ಹೇಳುವಂತಹ ಅಂದರೆ ಇನ್ನು ಮುಂದೆ ಹೇಳುವಂತಹ ಬುದ್ಧಿಮಾರ್ಗವನ್ನು ನೀನು ಕೇಳು. ನೀನು ಈ ಯೋಗ ಬುದ್ಧಿಯನ್ನು ಅಳವಡಿಸಿಕೊಂಡರೆ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುತ್ತೀಯೇ. ಇದು ಈ ಶ್ಲೋಕದ ಅರ್ಥ ನಾನು ಹೇಳಿದೆ, ನೀವು ಕೇಳಿದ್ರಿ, ಏನು ಅರ್ಥ ಆಯಿತು? ಗೀತೆ ಸಂಸ್ಕೃತದಲ್ಲಿ ಇದ್ದದ್ರಿಂದ ಅರ್ಥ ಆಗೋದಿಲ್ಲ ಅನ್ನೋದನ್ನು ಪಕ್ಕಕ್ಕಿಟ್ಬಿಡೋಣ. ಕನ್ನಡದಲ್ಲೇ ಹೇಳಿದರೂ ಅರ್ಥ ಆಗುವುದಿಲ್ಲ. ಸ್ವಾರಸ್ಯ ಅಂದರೆ ಯಾಕೆ ಅಂದರೆ ಆ ಗೀತೆಯ ವಿಷಯದ ಗಡಚುತನ ಎನ್ನುವಂಥದ್ದು ಹಾಗುಂಟು. ಇದನ್ನು ಇನ್ನೂ ಸುಲಭ ಮಾಡಿ ಹೇಳ್ತೇನೆ, ಈಗ ನೋಡಿ ಅರ್ಥ ಆಗಬಹುದಾ ಅಂತ. ಏಷಾ ಬುದ್ಧಿ ಅಂತ ಅನ್ವಯ ಮಾಡ್ಕೊಳ್ಬೇಕು. ಇಲ್ಲಿ ಬುದ್ಧಿ ಅಂದರೆ ಈ ಬುದ್ಧಿ ಅಲ್ಲ. ಬುದ್ಧಿ ಅನ್ನೋದಕ್ಕೆ ಅರ್ಥ ಬುದ್ಧಿಯ ಕಾರ್ಯವಾದಂಥ ವಿವೇಕ, ತಿಳುವಳಿಕೆ, ಆತ್ಮಜ್ಞಾನ ಅಂತ ಅರ್ಥ. ಬುದ್ಧಿ ಅಂದರೆ ಇಲ್ಲೇನು? ಆತ್ಮಜ್ಞಾನ. ಅಂದರೆ ಈ ಆತ್ಮಜ್ಞಾನಕ್ಕೆ ಸಂಬಂಧಿಸಿದಂಥ ವಿಷಯವನ್ನ ಸಾಂಖ್ಯೇ 11ನೆಯ ಶ್ಲೋಕದಿಂದ 30ನೆಯ ಶ್ಲೋಕದವರೆಗೆ ಹೇಳಿದಂತಹ ತತ್ವ ವಿಚಾರವನ್ನು ಪ್ರತಿಪಾದನೆ ಮಾಡುವ ಘಟ್ಟದಲ್ಲಿ ಅಭಿಹಿತ ನಿನಗೆ ತಿಳಿಸಿಕೊಟ್ಟಿದ್ದೇನೆ. ಸಾಂಖ್ಯ ಅನ್ನೋದಕ್ಕೆ ಅರ್ಥ ನಿನ್ನೆ ದಿವಸ ಹೇಳಿದ್ದೇನೆ, ಶುದ್ಧ ಆತ್ಮತತ್ವ ವಿಜ್ಞಾನಂ. ಅದನ್ನ ಆ ಪ್ರಕರಣದಲ್ಲಿ 20 ಶ್ಲೋಕಗಳಲ್ಲಿ ನಿನಗೆ ಆತ್ಮ ವಿಚಾರವನ್ನ ತಿಳಿಸಿಕೊಟ್ಟಿದ್ದೇನೆ. ಯೋಗೇತು, ಇದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಾಯ್ತು. ಯೋಗೇತು ಅಂದ್ರೆ ಕರ್ಮಯೋಗಕ್ಕೆ ಸಂಬಂಧಿಸಿದ್ದನ್ನ ಶೃಣು, ಮುಂದೆ ನಾನು ಹೇಳ್ತೇನೆ, ಅದನ್ನು ಕೇಳಿಕೊ. ಈಗ ಸ್ವಲ್ಪ ಹತ್ರ ಬರ್ತಾ ಇದೆ ವಿಷಯ ಅಂತ ಅಂದ್ಕೊಳ್ತಾ ಇದ್ದೇನೆ, ಅರ್ಥ ಆಗ್ತಾ ಇದೆ ಅಂತ. ಬುದ್ಧಿಯುಕ್ತ, ಹಾಗಿದ್ರೆ ಆ ಕರ್ಮಯೋಗಕ್ಕೆ ಸಂಬಂಧಿಸಿದ್ದನ್ನು ಹೇಳ್ತೇನೆ ಅಂತ ಹೇಳಿ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಮಾತನ್ನು ಹೇಳಬೇಕಲ್ವಾ. ಬುದ್ಧಿಯುಕ್ತ ಯಯಾ ಪಾರ್ಥ, ಅರ್ಜುನ ಆ ಬುದ್ಧಿಯ ಅಂದ್ರೆ ವಿವೇಕದಿಂದ ಕೂಡಿ ನೀನು ಕರ್ಮವನ್ನ ಮಾಡಿದರೆ ಆ ಕರ್ಮ ನಿನ್ನನ್ನ ಬಂಧಿಸುವುದಿಲ್ಲ. ಅಂದ್ರೆ ತಿಳಿದು ಕರ್ಮವನ್ನ ಮಾಡು, ತಿಳಿಯದೇ ಕರ್ಮವನ್ನ ಮಾಡಬೇಡ. ಇಷ್ಟು ಶ್ಲೋಕದ ಸುಲಭವಾದ ಅರ್ಥ. ಈಗ ಪ್ರಾಯಶಃ ಮೊದಲನೇಕ್ಕಿಂತ ಹೆಚ್ಚು ಭಾಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ಬಹುದೇನೋ. ಇನ್ನೊಂದ್ಸಲ 3 ವಾಕ್ಯದಲ್ಲಿ ಹೇಳಿಬಿಡ್ತೇನೆ. ಇಲ್ಲಿ ಬಂದಂಥ ಏಷಾತೇ ಅಭಿಹಿತ ಸಾಂಖ್ಯೇ ಅಂದರೆ ಈ ಆತ್ಮತತ್ವದ ವಿಚಾರವನ್ನು ನಿನಗೆ 20 ಶ್ಲೋಕಗಳಲ್ಲಿ ಈಗಾಗಲೇ ನಾನು ತಿಳಿಸಿಕೊಟ್ಟಿದ್ದೇನೆ. ಮತ್ತೆ ಇನ್ನು ಮುಂದೆ ಈ ಆತ್ಮತತ್ವವನ್ನು ತಿಳಿಲಿಕ್ಕೆ ಇನ್ನೊಂದು ದಾರಿ ಉಂಟು, ನಿಷ್ಕಾಮ ಕರ್ಮಯೋಗ ಅಂತ, ಅದನ್ನು ತಿಳಿಸಿಕೊಡ್ತೇನೆ. 2. ಮತ್ತೆ ಆ ನಿಷ್ಕಾಮ ಕರ್ಮವನ್ನು ನೀನು ಮಾಡುವಾಗ ಸ್ವಲ್ಪ ತಲೆಯಲ್ಲಿ ವಿಚಾರ ಮಾಡ್ತಾ ಜ್ಞಾನದ ಹಿನ್ನೆಲೆಯಲ್ಲಿ ಮಾಡಿದರೆ ಕರ್ಮ ಅಂದರೆ ಮಾಡಿದ ಕರ್ಮ ಫಲದ ರೂಪದಿಂದ ನಿನಗೆ ಅಂಟುವುದಿಲ್ಲ. 3. ಈಗ ಇನ್ನೂ ಹೆಚ್ಚು ಸ್ಪಷ್ಟವಾಯಿತು ಅಂತ ಭಾವಿಸಿಕೊಂಡು ಮತ್ತೆ ಈ ಶ್ಲೋಕದಲ್ಲಿ ಬರುವಂತಹ ಶಬ್ದದ ವಿವರಣೆಯ ಬಗ್ಗೆ
ಸ್ವಲ್ಪ ವಿಚಾರ ಮಾಡೋಣ. ಇಲ್ಲಿ ನೋಡಿ, ಏಷಾತೆ ಅಭಿಹಿತ ಸಾಂಖ್ಯೇ ಬುದ್ಧಿ ಅಂತ ಉಂಟು. ಈ ಶ್ಲೋಕದಲ್ಲಿ ಬಂದಿರುವಂತಹ ಬುದ್ಧಿ ಎನ್ನುವಂತಹ ಮಾತು ಲೋಕದಲ್ಲಿ ಪ್ರಸಿದ್ಧವಾದಂತಹ ಬುದ್ಧಿ ಎನ್ನುವಂತಹ ಅರ್ಥದಲ್ಲಿ ಇರುವಂತಹದ್ದು ಅಲ್ಲ. ಲೋಕದಲ್ಲಿ ಪ್ರಸಿದ್ಧವಾದದ್ದೇನು? ಮನಸ್ಸು, ಮನಸ್ಸಿಗಿಂತಲೂ ಒಳ ಹಿಂಭಾಗದಲ್ಲಿ ಇರುವಂತಹದ್ದು, ಅಂದರೆ ಮನಸ್ಸಿಗಿಂತಲೂ ಒಳಗಿರುವಂತಹದ್ದು ಬುದ್ಧಿ. ನಿಶ್ಚಯಾತ್ಮಕವಾದದ್ದು ಬುದ್ಧಿ, ಸಂಶಯಾತ್ಮಕವಾದದ್ದು ಮನಸ್ಸು. ಆ ಬುದ್ಧಿ ಅಲ್ಲ. ಮತ್ತೆ ಯಾವುದು ಅಂದರೆ ಈ ಅಂತರಂಗದ ಉಪಕರಣಗಳಲ್ಲಿ ಮನಸ್ಸು ಮತ್ತು ಚಿತ್ತ ಮತ್ತು ಧೃತಿ, ಸ್ಮೃತಿ, ಅಹಂಕಾರ, ಧೃತಿ, ಈ ಎಲ್ಲ ಪದಗಳನ್ನು ಹೇಳ್ತೇವಲ್ಲ, ಈ ಎಲ್ಲ ಪದಗಳ ಮಧ್ಯೆಯಲ್ಲಿ ಬುದ್ಧಿಯೂ ಸಹ ಒಂದುಂಟು. ಈ ಯಾವದ ಪದಗಳ ಜೊತೆಗೂ ಇರುವಂತಹ ಬುದ್ಧಿ ಅಲ್ಲ ಇಲ್ಲಿ ಹೇಳಿದ್ದು. ಹಾಗಿದ್ರೆ ಇಲ್ಲಿ ಬಂದಿರುವಂತಹ ಬುದ್ಧಿ ಅಂದರೆ ಬುದ್ಧಿಯಲ್ಲ, ಬುದ್ಧಿಯ ಕ್ರಿಯೆ, ಬುದ್ಧಿ ಮಾಡುವ ಕೆಲಸ. ಬುದ್ಧಿಯ ಕೆಲಸ ಏನು? ಬುದ್ಧಿಯ ಕೆಲಸ ನಿರಂತರ ಯೋಚಿಸುವಂತಹದ್ದು. ಹಾಗಾಗಿ ಬುದ್ಧಿಯ ಕ್ರಿಯೆಗೆ ಇಲ್ಲಿ ಬುದ್ಧಿ ಎನ್ನುವಂತಹ ಶಬ್ದ ಪ್ರಯೋಗ. ಹಾಗಾಗಿ ಬುದ್ಧಿ ಕ್ರಿಯೆ ಅಂದರೆ ಏನು ಹೇಳ್ದಂಗಾಯ್ತು? ಬುದ್ಧಿ ಯಾವಾಗಲೂ ಸರಿಯೋ ತಪ್ಪೋ ಅಂತ ವಿಚಾರ ಮಾಡ್ತಾ ಮಾಡ್ತಾ ಸರಿಯಾದದ್ದನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗೆ ಸರಿಯಾದದ್ದನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ತತ್ವ ವಿವೇಕ ಅಂತ ಹೆಸರು. ಹಾಗಾಗಿ ಈ ತತ್ವ ವಿವೇಕಕ್ಕೂ ಸಹ ಬುದ್ಧಿ ಅಂತಲೇ ಶಬ್ದ ಪ್ರಯೋಗ. ಹಾಗಾಗಿ ಇಲ್ಲಿ ಬರುವಂತಹ ಬುದ್ಧಿ ಅಂದರೆ ಏನಂತ ಅರ್ಥ? ತತ್ವ ವಿವೇಕ ಅಂತ ಅರ್ಥ. ಈ ಹಿನ್ನೆಲೆಯಲ್ಲಿಯೇ DVG ಅವರು ತಮ್ಮ ಜೀವನ ಧರ್ಮಯೋಗ ಗ್ರಂಥದಲ್ಲಿ ಈ ಅಧ್ಯಾಯಕ್ಕೆ ಸಾಂಖ್ಯಯೋಗ ಎನ್ನುವಂತಹ ಹೆಸರು ಇವತ್ತು ಅಷ್ಟಾಗಿ ಪ್ರಸಿದ್ಧವಾಗಿಲ್ಲ. ಅವತ್ತು ಆ ಕಾಲದಲ್ಲಿ ಅವರು ಬರೀಬೇಕಿದ್ರೇನೆ, ಜನರಿಗೆ ಈ ಶಬ್ದ ಪರಿಚಯ ಇಲ್ಲ ಅಷ್ಟಾಗಿ ಅಂಥೇಳಿ ತತ್ವ ವಿವೇಕ ಯೋಗ ಎನ್ನುವಂತಹ ಹೆಸರಿಂದಲೇ ಈ ಅಧ್ಯಾಯವನ್ನು ಕರೆದಿದ್ದಾರೆ ಅವರು. ಆಗ ಈ ಅಧ್ಯಾಯದಲ್ಲಿ ಬುದ್ಧಿಗೆ ಸಂಬಂಧಪಟ್ಟಂತಹ ವಿಚಾರ ಹೆಚ್ಚಾಗಿ ನಡೆಯುತ್ತೆ ಎನ್ನುವಂಥ ಅರ್ಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎನ್ನುವಂಥದ್ದು. ಹೀಗೆ ತತ್ವ ವಿವೇಕ. ಆದ್ದರಿಂದ ತತ್ವ ವಿವೇಕಕ್ಕೂ ಸಹ ಬುದ್ಧಿ ಎನ್ನುವಂಥ ಹೆಸರೇ ಪ್ರಸಿದ್ಧವಾಗಿದೆ. ಆ ವಿವೇಕದ ಫಲವಾದಂತಹ ತತ್ವಜ್ಞಾನಕ್ಕೂ ಸಹ ಬುದ್ಧಿ ಅಂತಲೇ ಹೆಸರು. ಅಲ್ಲಿಗೆ ಬುದ್ಧಿ ಅಂದರೆ ಏನು ಹೇಳ್ದಂಗಾಯ್ತು? ಬುದ್ಧಿ ಅಂದರೆ ಬುದ್ಧಿಯ ಕ್ರಿಯೆಯಾದಂತಹ ತತ್ವ ವಿವೇಕ. ಆ ತತ್ವ ವಿವೇಕ ಅಂದ್ರೇನು? ತತ್ವಜ್ಞಾನ. ಅದಕ್ಕೂ ಸಹ ಬುದ್ಧಿ ಅಂತಲೇ ಹೆಸರು. ಅಲ್ಲಿಗೆ ಬುದ್ಧಿಯೋಗಂ ಆಶ್ರಿತ್ಯ ಅಂದ್ರೆ ಏನು ಹೇಳ್ದಂಗಾಯ್ತು? ತತ್ವ ವಿವೇಕವನ್ನು ಆಶ್ರಯಿಸಿಕೊಂಡು ಅಂತ ಅರ್ಥ. ಹಾಗಾಗಿ ಇಲ್ಲಿ ಬರುವಂತಹ ಬುದ್ಧಿ ಅನ್ನೋದಕ್ಕೆ ಏನಂತ ಅರ್ಥ? ತತ್ವ ವಿವೇಕ. ಹೀಗೆ ತತ್ವ ವಿವೇಕ ಉಂಟಾದಾಗ ಏನಾಗ್ತದೆ ಅಂದರೆ ಅಂತಹ ಸಾಧಕ ಮಾಡುವಂಥ ಕರ್ಮ ಅವನಿಗೆ ಬಂಧಕ ಆಗುವುದಿಲ್ಲ, ಬಂಧನವನ್ನು ಉಂಟು ಮಾಡುವುದಿಲ್ಲ. ಯಾಕೆ ಅಂದರೆ ಅವನು ಕರ್ಮವನ್ನು ಕೇವಲ ಪಾರಮಾರ್ಥಿಕ ದೃಷ್ಟಿಯಿಂದ ಮಾಡ್ತಾನಷ್ಟೇ ಹೊರತುನು ಸಹ ಸ್ವಪ್ರಯೋಜನ ದೃಷ್ಟಿಯಿಂದ ಮಾಡುವುದಿಲ್ಲ. ಇಂತಹ ಜ್ಞಾನಿಗೆ ಏನಾಗ್ತದೆ ಅಂದರೆ ತತ್ವಜ್ಞಾನಿಗೆ ಸ್ವ ಎನ್ನುವುದೇ ಇರೋದಿಲ್ಲ. ಸ್ವ ಅಂದರೆ ಸ್ವಾರ್ಥ. ಅವನಿಗೆ ಸ್ವ ಅನ್ನೋದೇ ಇರೋದಿಲ್ಲ. ಯಾವಾಗ ಸ್ವಾರ್ಥವೇ ಇಲ್ವೋ, ಸ್ವಾರ್ಥ ಭಾವನೆ ಇಲ್ಲದೆ ಮಾಡಿದ ಕರ್ಮ ಫಲದಿಂದ ಅವನನ್ನು ಕಟ್ಟಿಹಾಕುವುದಿಲ್ಲ. ಹೀಗೆ ಅವನಿಗೆ ಕರ್ಮ ಮಾಡಿದರೆ ಆ ಕರ್ಮದಿಂದ ಬರುವ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಯಾಕೆ ಅಂದರೆ ಅವನಿಗೆ ಸ್ವಾರ್ಥ ಇಲ್ಲ. ಮತ್ತೆ ಹೀಗೆ ನಾನು ಮಾಡುವವನು ಎನ್ನುವಂತಹ ಭಾವನೆಯಿಂದ ಅಂದರೆ ಕರ್ತೃತ್ವ ಬುದ್ಧಿಯಿಂದ ಮಾಡಿದಾಗ ಮಾತ್ರ ಕರ್ಮ ನಮ್ಮನ್ನೇನು ಮಾಡುತ್ತೆ? ಕಟ್ಟಿ ಹಾಕತ್ತೆ, ಫಲದಿಂದ ಬಂಧಿಸುತ್ತೆ. ಯಾವನು ಕರ್ತೃತ್ವ ಬುದ್ಧಿಯನ್ನು ಬಿಟ್ಟು ಕರ್ಮವನ್ನು ಮಾಡ್ತಾನೋ ಆಗ ಆತ ಮಾಡಿದಂಥ ಕರ್ಮ ಲೋಕದ ಜನರ ದೃಷ್ಟಿಯಿಂದ ಕರ್ಮ ಅಂತ ಕಂಡ್ರೂ ಅವನ ದೃಷ್ಟಿಯಿಂದ ಅದೇನಲ್ಲ, ಕರ್ಮ ಅಲ್ಲ. ಹಾಗಾಗಿ ಅಂಥ ಕರ್ಮ ಅವನನ್ನು ಬಂಧಿಸುವುದಿಲ್ಲ. ಇದಕ್ಕೆ ಒಂದೆರಡು ಲೌಕಿಕ ದೃಷ್ಟಾಂತಗಳನ್ನು ಕೊಡ್ತೇನೆ.
ಏಕೆಂದರೆ ಈ ಅಧ್ಯಾಯ ಗೀತೆಯ ಜಟಿಲವಾದ ಅಧ್ಯಾಯಗಳಲ್ಲಿ ಇದೂ ಸಹ ಒಂದು. ನೋಡಿ, ಒಬ್ಬ ಹಾವಾಡಿಗ ಇದ್ದಾನೆ. ಅವನ ಜೀವನವೆಲ್ಲ ಹಾವುಗಳ ಜೊತೆಗೇ ಸಾಗಬೇಕು. ಏಕೆಂದರೆ ಹಾವನ್ನು ಆಡಿಸಿದರೆ ಅವನಿಗೆ ಹೊಟ್ಟೆ ತುಂಬತ್ತೆ. ಹಾಗೆ ಅಂತ ಹಾವನ್ನು ಅವನು ಯಾವಾಗಲೂ ಆಡಿಸ್ತಾ ಇದ್ದರೆ ಹಾವು ಅವನನ್ನು ಏನು ಮಾಡುತ್ತೆ? ಕಡಿತದೆ. ಅದಕ್ಕೋಸ್ಕರ ಅದರ ವಿಷದ ಹಲ್ಲನ್ನು ಮುರಿದು ಆತ ಹಾವನ್ನು ಆಡಿಸಿದರೆ ಆ ಹಾವು ಕಡಿದರೂ ಕಡದಂತಲ್ಲ, ಅವನಿಗೆ ವಿಷ ಅನ್ನೋದು ಏರುವುದಿಲ್ಲ. ಈ ಹಾವಾಡಿಗ ಬೇರೆ ಯಾರೂ ಅಲ್ಲ, ಜ್ಞಾನಿಯೇ, ಅಂದರೆ ತತ್ವ ವಿವೇಕ ಉಳ್ಳವನೇ ಹಾವಾಡಿಗ. ಇಲ್ಲಿ ಅವನು ಮಾಡುವಂಥ ಕರ್ಮವೇ ಹಾವು. ಆ ಕರ್ಮ, ಹಾವು ಎನ್ನುವ ಕರ್ಮ ಉಂಟಲ್ಲ, ಅದನ್ನು ಮಾಡುವಾಗ ಕರ್ತೃತ್ವ ಬುದ್ಧಿ ಎನ್ನುವಂಥ ಹಲ್ಲನ್ನು ಮುರಿದು ಆಡಿಸಿದರೆ, ಕರ್ಮವನ್ನು ಮಾಡಿದರೆ ಆ ಕರ್ಮ ಅವನನ್ನು ಬಂಧಿಸುವುದಿಲ್ಲ. ಈಗ ಹೇಳಿ, ಅವನ ಜೀವನ ಎಲ್ಲ ಹಾವಿನ ಜೊತೆಗೆ ಸಾಗತ್ತೆ, ಆದರೆ ಹಾವು ಅವನಿಗೆ ಕಡಿಲಾರದು. ಆದರೆ ಹಾವಿನ ಸಹವಾಸದಿಂದ ಅವನಿಗೇನು ನಷ್ಟವೂ ಇಲ್ಲ ಅಲ್ವಾ? ಹೀಗೆ ಕರ್ಮವನ್ನು ಮಾಡುವಾಗ ಕರ್ತೃತ್ವ ಬುದ್ಧಿಯನ್ನು ಬಿಟ್ಟು ಮಾಡು, ಇದು ಒಂದರ್ಥ. ಇನ್ನೂ ಒಂದು ದೃಷ್ಟಾಂತ ಕೊಡ್ತೇನೆ. ಈ ಕರ್ಮ ಎನ್ನುವಂಥದ್ದು ಒಂದು ರೀತಿಯ ಈ ಹಲಸಿನ ಹಣ್ಣಿದ್ದ ಹಾಗೆಯೇ. ಕನ್ನಡದಲ್ಲಿ ಮಧ್ಯೆ ಒಂದು ಸಣ್ಣ ವಿಷಯ, ಪ್ರಾಸಂಗಿಕವಾಗಿ ಒಂದು ತಮಾಷೆಯಾಗಿ ಒಂದು ಒಗಟನ್ನು ಹೇಳ್ತಾರೆ. ಏನು ಅಂದರೆ, ಅಪ್ಪನ ಹೆಸರು ಮುಳ್ಳೂರಾಯ, ಅಮ್ಮ ನಾರಮ್ಮ, ಬಂಗಾರದಂತಹ ಹೆಣ್ಣು ಮಕ್ಕಳು, ಗುಂಡು ಗುಂಡಾದ ಗಂಡು ಮಕ್ಕಳು ಅಂತ. ಹಾಗೆ ಈ ಹಲಸಿನ ಹಣ್ಣಿನ ದೊಡ್ಡ ಆಸ್ತಿ ಏನು ಅಂದರೆ, ಮಿಕ್ಕಿದ್ದೆಲ್ಲ ಹೌದು, ಆದರೆ ಅದನ್ನು ಬಿಡಿಸ್ಲಿಕ್ಕೆ ಹೋದವನಿಗೆ ಏನಾಗತ್ತೆ ಅಂದರೆ ಕೈಗೆ ಮ್ಯಾಣ ಹಿಡಿಯತ್ತೆ ಅಲ್ವಾ? ಆದರೆ ನಮಗೆ ಅದನ್ನು ತಿನ್ನಬೇಕು ಅನ್ನೋಂಥ ಆಸೆ ಹೋಗೋದಿಲ್ಲ. ಹಲಸರಣ್ಣ ತಿನ್ನಲೂಬೇಕು, ಅದರ ಮೇಣ ನಮ್ಮ ಕೈಗೆ ಅಂಟಲೂಬಾರದು ಅಂತಾದರೆ ಮೊದಲೇ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಬೇಕು. ಎಣ್ಣೆ ಸವರ್ಕೊಂಡು ನೀವು ಹಲಸಿನ ಹಣ್ಣನ್ನು ಬಿಡಿಸ್ಲಿಕ್ಕೆ ಹೋದರೆ ಎಷ್ಟಾದರೂ ತಿನ್ನಿ, ಆಗ ನಿಮ್ಮ ಕೈಗೆ ಮೇಣ ಅನ್ನೋದು ಅಂಟುವುದಿಲ್ಲ. ಹಾಗೆ ಈ ಕರ್ಮ ಇದೊಂದು ಮೇಣದಿಂದ ತುಂಬಿದ ಹಲಸಿನ ಹಣ್ಣು. ಅಂದ ಮಾತ್ರಕ್ಕೆ ಇದರ ಒಳ್ಳೆಯ ಸೊಳೆಗಳು ಇಲ್ಲ ಅಂತಿಲ್ಲ, ಇದ್ದಾವೆ. ಅದನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಹೋದಾಗ ಈ ಮೇಣ ನಮಗೆ ಅಂಟತ್ತೆ. ಯಾವ ಮೇಣ ಅಂದರೆ ಕರ್ತೃತ್ವ ಬುದ್ಧಿ ಎನ್ನುವಂಥ ಮೇಣ. ಈ ಮೇಣ ಅಂಟಬಾರದು ಅಂತಾದ್ರೆ ಏನು ಮಾಡೋ ನೀನು ಅಂದರೆ ನಿಷ್ಕಾಮ, ಅಂದರೆ ಆ ಕರ್ಮ ಮಾಡುವಾಗ ಸ್ವ ಕರ್ತೃತ್ವ ಬುದ್ಧಿಯನ್ನು ತೆಗೆದು ಇಟ್ಟು ಕರ್ಮವನ್ನು ಮಾಡು. ಆಗ ನಿನಗೆ ಹಲಸಿನ ಸೊಳೆ ಸಿಗತ್ತೆ, ತೊಳೆ ಸಿಗತ್ತೆ, ಮೇಣ ಅಂಟುವುದಿಲ್ಲ. ಇದನ್ನು ಕೇಳಿ ಆದಮೇಲೆ ಉದಾಹರಣೆ ಏನು ಸರಿ ಸರ್, ಆದರೆ ನಾವು ಕರ್ಮ ಮಾಡಬೇಕಿದ್ರೆ ಹೀಗೆ ಮಾಡಲಿಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಕಾಣುತ್ತೆ. ಆಗತ್ತೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹೇಗೆ ಅಂದರೆ, ಈಗ ನೋಡಿ, ಈ ಕರ್ತೃತ್ವ ಬುದ್ಧಿ ಮತ್ತು ಫಲ ಇದೆರಡನ್ನು ನೀನು ಬೇರ್ಪಡಿಸಿಕೊಂಡು ಕೆಲಸವನ್ನು ಮಾಡು. ಎರಡು ಒಟ್ಟಿಗೆ ಇಟ್ಕೊಂಡು ಮಾಡಿದರೆ ಇದೇ ಸಮಸ್ಯೆ, ಮೇಣ ಅಂಟತ್ತೆ. ಹೇಗೆ ಅಂದರೆ, ಇಬ್ಬರು ಗೆಳೆಯರು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತಾರೆ ಅಲ್ವಾ? ಹಾಗೆ ಒಂದೂರಿಂದ ಇನ್ನೊಂದು ಊರಿಗೆ ಹೋಗಬೇಕಿದ್ರೆ ಇಬ್ಬರು ಮಾತಾಡ್ತಾ ಹೋಗ್ತಾ ಇರ್ತಾರೆ. ಇಲ್ಲಿ ದಾರಿಯನ್ನು ಕ್ರಮಿಸುವ ಕೆಲಸವನ್ನು ಕರ್ಮೇಂದ್ರಿಯ ಅಂತ ಕಾಲು ಮಾಡ್ತಾ ಇರುತ್ತೆ. ಇಬ್ಬರು ಮಾತಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಮಾತನಾಡ್ತಾ ಹೋದಾಗ ಅವರಿಬ್ಬರ ದಣಿವೂ ಸಹ ಪರಸ್ಪರ ಯಾರಿಗೂ ಸಹ ಅರಿವಿಗೆ ಬರುವುದಿಲ್ಲ. ಯಾಕೆ ಅಂದರೆ
ಕಾಲಿನ ಪಾಡಿಗೆ ತನ್ನ ಕೆಲಸವಾದ ನಡೆಯುವ ಕೆಲಸವನ್ನು ಮಾಡುತ್ತೆ, ವಾಗೀಂದ್ರಿಯ ಮಾತಾಡ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ ಕೇಳಿದರೆ ದಣಿವಿನ ಅರಿವು ಇಬ್ಬರಿಗೂ ಆಗೋದಿಲ್ಲ. ಆದರೆ ಒಬ್ಬನೇ ಹೋದರೆ 1 ಕಿಲೋಮೀಟರ್ ನಡೆಯುವಷ್ಟು ಹೊತ್ತಿಗೇನೆ ಅವನಿಗೆ 8 ಕಿಲೋಮೀಟರ್ ದೂರ ನಡೆದಷ್ಟು ಅನುಭವ ಆಗ್ತಾ ಇರುತ್ತೆ. ಹಾಗಾಗಿ ಈ ಎರಡಕ್ಕೂ ಸಹ ವಿಭಾಗ ಮಾಡಿಬಿಡು ನೀನು. ಮೊದಲು ಕಷ್ಟ, ಆಮೇಲೆ ಅದು ಅನುಭವಕ್ಕೆ ಬಂದು ಕಾರ್ಯಗತವಾಗತ್ತೆ ಅಂತಾನೆ ಗೀತಾಚಾರ್ಯ. ಹೇಗೆ ಮೊದಲು ಕಷ್ಟ ಆಗಿ ಮತ್ತು ನಮಗೆ ಅಭ್ಯಾಸವಾಗತ್ತೆ ಅಂದರೆ ನಿಮಗೆ ಇನ್ನೊಂದು ಲೌಕಿಕವಾದ ದೃಷ್ಟಾಂತ ಕೊಡ್ತೇನೆ. ಈ ಪುರೋಹಿತರು ಇರ್ತಾರೆ, ದೇವಾಲಯದಲ್ಲಿ ಪೂಜಾರಿಗಳಿರ್ತಾರೆ. ಬೇಡ, ನಿಮ್ಮ ಮನೆಯಲ್ಲೇ ಮಕ್ಕಳು ಯಾವತ್ತೋ ಒಂದು ದಿವಸ ನಿಮಗೆ ಪೂಜೆ ಮಾಡಲಿಕ್ಕೆ ಅನಾನುಕೂಲ ಅಂತಾದಾಗ ಮಕ್ಕಳ ಹತ್ರ ಪೂಜೆ ಮಾಡಿ ಅಂತ ಹೇಳ್ತೀರಿ. ಆ ಮಕ್ಕಳಿಗೆ ಆರತಿಯನ್ನು ಎತ್ತುವುದು, ಗಂಟೆಯನ್ನು ತೂಗುವುದು, ಈ ಎರಡೂ ಕೆಲಸ ಒಟ್ಟಿಗೆ ಆಗಬೇಕಲ್ಲ. ಅದು ತೀರಾ ಹೊಸತು. ನೋಡಿ, ನೀವು ಗಮನಿಸಿ, ಅವನು ಆರತಿ ಎತ್ತುತ್ತಾ ಗಂಟೆನೂ ಎತ್ತುತ್ತಾನೆ ಇರ್ತಾರೆ. ಅದಿಲ್ಲೇ ಗಂಟೆ ತೂಗ್ತಾ ಆರತಿಯನ್ನು ತೂಗ್ತಾ ಇರ್ತಾರೆ. ಹೇಗೆ ಅಂತ ಯಾಕೆ ಹೀಗಾಗುತ್ತೆ? ಅಭ್ಯಾಸದ ಪ್ರಥಮ ಪ್ರಯತ್ನದಲ್ಲಿ ಅದರ ಕೊರತೆ ಇರುತ್ತೆ ಅಲ್ವಾ? ಹಾಗಾಗಿ ಏನಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ಮನಸ್ಸು ಒಂದಕ್ಕೊಂದು ತಾಳೆ ಹಾಕೊಂಡಿರುತ್ತೆ. ಗಂಟೆ ಅಲ್ಲಾಡ್ದಾಗೆ ಆರತಿಯು ಸಹ ಅಲ್ಲಾಡಬೇಕು ಅಂತ ಯಾರು ಹೇಳಿದ್ದಾರೆ? ಮನಸ್ಸಿಗೆ ಗೊತ್ತಿಲ್ಲ. ಆರತಿ ಎತ್ತುವ ಹಾಗೆ ಗಂಟೆಯನ್ನು ಎತ್ತು ಹೀಗೆ ಅಂತ ಯಾರು ಹೇಳಿದ್ದಾರೆ? ಆದ್ರೆ ಆಗ್ತಾ ಇರುತ್ತೆ. ಆದರೆ 1 ದಿವಸ, 2 ದಿವಸ, 3 ದಿವಸ ಹಂತವಾಗಿ ಅದನ್ನು ಮಾಡ್ತಾ ಹೋದಾಗ ಏನಾಗುತ್ತೆ ಕೇಳಿದ್ರೆ ಪರಸ್ಪರ ಆ ಸಂಬಂಧಗಳು ಕಡಿದು ಹೋಗ್ತವೆ. ಕೈ ಎಲ್ಲರೂ ಇರಲಿ, ಗಂಟೆ ಅದರ ಪಾಡಿಗೆ ತೂಗ್ತಾ ಇರುತ್ತೆ, ಆರತಿಯನ್ನು ಬಲಗೈ ಎತ್ತುತ್ತಾ ಇರುತ್ತೆ. ಹೇಗೆ ಬೇಕಾದ್ರೂ ಎತ್ತತ್ತೆ. ಆಗ ಯಾಕೆ? ಅಭ್ಯಾಸದಿಂದ ಎಲ್ಲವುದನ್ನು ಸಹ ಸಾಧ್ಯ. ಹಾಗೆ ಕರ್ಮವನ್ನು ಮಾಡುವಾಗ ಕರ್ತೃತ್ವ ಬುದ್ಧಿಯನ್ನು ಬಿಟ್ಟು ಮಾಡೋದಕ್ಕೆ ಸಾಧ್ಯವಾ ಎನ್ನುವಂಥ ಪ್ರಶ್ನೆಗೆ ಗೀತಾಚಾರ್ಯ ಹೇಳ್ತಾನೆ, ಬುದ್ಧ್ಯಾಯುಕ್ತೋಯ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ನೀನು ಈ ರೀತಿಯಾಗಿ ವಿವೇಕ ಬುದ್ಧಿಯಿಂದ ಕರ್ಮವನ್ನು ಮಾಡಿದರೆ, ಕರ್ತೃತ್ವ ಬುದ್ಧಿಯನ್ನು ಬಿಟ್ಟು ಅಂತ ಅರ್ಥ, ಬಿಟ್ಟು ಮಾಡಿದರೆ ಕರ್ಮಬಂಧಂ ಪ್ರಹಾಸ್ಯಸಿ. ಈ ಕರ್ಮ ಎನ್ನುವಂಥದ್ದು ನಿನ್ನನ್ನು ಬಂಧಿಸುವುದಿಲ್ಲ. ಇದಿಷ್ಟು ಈ ಶ್ಲೋಕಕ್ಕೆ ಸಂಬಂಧಿಸಿದಂತಹ ವಿವರಣೆ. ಇಲ್ಲಿಗೆ ಈ ಶ್ಲೋಕ ಸಾಕು ಅಂತ ಅಂದ್ಕೊಂಡು ಮತ್ತೆ ನೇರ ಮುಂದಿನ 40ನೆಯ ಶ್ಲೋಕಕ್ಕೆ ಹೋಗೋಣ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಏನು ಈ ಶ್ಲೋಕದ ಅರ್ಥ? ಈ ಕರ್ಮಯೋಗದಲ್ಲಿ, ಕರ್ಮಯೋಗ ಅಂದರೆ ಇಲ್ಲಿ ವಿಶೇಷವಾಗಿ ನಿಷ್ಕಾಮ ಕರ್ಮಯೋಗದಲ್ಲಿ ಪ್ರಾರಂಭಿಸಿದಂಥದ್ದು ಫಲವನ್ನು ಕೊಡದೆ ನಾಶ ಆಗುವುದಿಲ್ಲ. ಅದು ಫಲವನ್ನು ಕೊಟ್ಟೇ ಕೊಡ್ತದೆ. ಮತ್ತೆ ಇದರಲ್ಲಿ ದೋಷವೂ ಸಹ ಸಂಭವಿಸುವುದಿಲ್ಲ. ಧರ್ಮದ ಒಂದು ಲೇಷವೂ ಸಹ, ಅಂದರೆ ಈ ನಿಷ್ಕಾಮ ಕರ್ಮಯೋಗ ಎನ್ನುವಂತಹ ಧರ್ಮವನ್ನು ಸ್ವಲ್ಪ ಆಚರಿಸಿದರು ಅದರ ಸ್ವಲ್ಪ ಅಂಶವೂ ಸಹ ಮಹತ್ತರವಾದಂತಹ ಸಂಸಾರದ ಭಯವನ್ನು ಅದು ತಪ್ಪಿಸಿ ನಮ್ಮನ್ನು ಕಾಪಾಡುತ್ತದೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಇದು ಸಹ ಸ್ವಲ್ಪ ಜಟಿಲವಾದ ಶ್ಲೋಕವೇ. ಏನು ಇದರ ಅರ್ಥ ಅಂದರೆ, ಇಲ್ಲೆಲ್ಲ ಸಂಧಿಗಳನ್ನು ಮಾಡಿ ವೇದವ್ಯಾಸರು ಈ ಶ್ಲೋಕವನ್ನು ಹೇಳದಿದ್ದಾರೆ. ಹಾಗಾಗಿ ತಕ್ಷಣಕ್ಕೆ ನಮಗೆ ಅರ್ಥ ಆಗೋದಿಲ್ಲ. ನೇಹಾಭಿಕ್ರಮನಾಶೋಸ್ತಿ, ಇದರ ಪದಚ್ಛೇದ ಹೇಗೆ ಅಂದರೆ ನ ಇಹ ಅಭಿಕ್ರಮನಾಶ ಅಸ್ತಿ. ಈಗ ಪದಭಾಗ ಮಾಡಿದ್ವಿ, ಯಾರು ಅರ್ಥ ಆಗಲಿಲ್ಲ. ಇಹ ಅಂದರೆ ಮೋಕ್ಷ ಮಾರ್ಗದಲ್ಲಿರುವಂತಹ ಈ ಕರ್ಮ ಮಾರ್ಗದಲ್ಲಿ, ಅಭಿಕ್ರಮ ಉಪಕ್ರಮ ಆರಂಭ ಅಂತರ್ಥ ಭಗವತ್ಪಾದರ ಭಾಷ್ಯ. ಅದು ಎಂದೂ ಸಹ ನಾಶ ಆಗುತ್ತೆ ಅನ್ನೋದಿಲ್ಲ. ನೀವೇನಾದರೂ ಒಂದು ಆರಂಭ ಮಾಡಿದರೆ
ಅದು ಫಲವನ್ನು ಕೊಟ್ಟೇ ಕೊಡತ್ತೆ. ಫಲ ಕೊಡದೆ ನಾಶ ಆಗೋದು ಅನ್ನೋದು ಕರ್ಮ ಮಾರ್ಗದಲ್ಲಿ ಇಲ್ಲವೇ ಇಲ್ಲ. ಇದು ಒಂದು. ಮತ್ತು ಎರಡನೇದು, ಈ ನಿಷ್ಕಾಮ ಕರ್ಮದಲ್ಲಿ ಸಾಗುವವನಿಗೆ ಯಾವುದೇ ಪಾಪವೂ ಬರುವುದಿಲ್ಲ. ಸಾಮಾನ್ಯವಾಗಿ ಪಾಪ ಎನ್ನುವಂಥ ಶಬ್ದ ಎಲ್ಲರಿಗೂ ಪರಿಚಯ ಉಂಟು, ಆದರೆ ಪ್ರತ್ಯವಾಯ ಅನ್ನೋದಕ್ಕೆ ಪಾಪ ಎನ್ನುವಂಥ ಅರ್ಥ ಉಂಟು ಅಂತ ವೇದಾಂತಿಗಳಿಗೆ ಮಾತ್ರ ಗೊತ್ತಾಗುತ್ತೆ. ವೇದಾಂತೇತರ ಶಾಸ್ತ್ರದಲ್ಲಿ ಈ ಶಬ್ದ ಪಾಪ ಎನ್ನುವಂಥ ಅರ್ಥದಲ್ಲಿ ಇದ್ರೂ ಸಹ ಅಷ್ಟು ಪ್ರಸಿದ್ಧವಾಗಿಲ್ಲ. ಪ್ರತ್ಯವಾಯ ಅಂದರೆ ಪಾಪ. ಅದು ಸಾಮಾನ್ಯವಾಗಿ ಈ ಪ್ರತ್ಯವಾಯ ಅನ್ನುವಂಥ ಶಬ್ದವನ್ನು ವಿಶೇಷವಾಗಿ ನಿತ್ಯ ಕರ್ಮಗಳಲ್ಲಿ ಬಳಸ್ತಾರೆ. ಹೇಗೆ ಅಂದರೆ, ಕೆಲವು ಕರ್ಮಗಳನ್ನು ಜನ್ಮ ಎತ್ತಿ ಬಂದದ್ದಕ್ಕೆ ನಾವು ಮಾಡಲೇಬೇಕು. ಅದನ್ನು ಮಾಡಿದ್ರಿಂದ ಪುಣ್ಯ ಬರುತ್ತಾ ಅಂದರೆ ಖಂಡಿತವಾಗಿಯೂ ಪುಣ್ಯ ಬರೋದಿಲ್ಲ. ಹಾಗಿದ್ರೆ ಅದನ್ನು ಬಿಟ್ಟು ಬಿಡೋಣ ಅಂದರೆ ಬಿಟ್ಟರೆ ಪಾಪ ಬರುತ್ತೆ. ಇದನ್ನು ಅಂದರೆ ಇದು ನಿತ್ಯ ಕರ್ಮಗಳಿಗೆ ವಿಶೇಷವಾಗಿ ಹೇಳಿದಂಥ ಮಾತು. ಈ ಉದಾಹರಣೆಗೆ, ನೀವು ಪ್ರತಿದಿನವೂ ಸೂರ್ಯ ನಮಸ್ಕಾರ ಮಾಡ್ತೀರಿ ಅಲ್ವಾ, ಅಥವಾ ಧ್ಯಾನ ಮಾಡ್ತೀರಿ. ಧ್ಯಾನದಿಂದ ನಿಮಗೆ ಏನು ಪುಣ್ಯ ಬರುತ್ತೆ ಹೇಳಿ ನೋಡೋಣ. ಪುಣ್ಯ ಬರುತ್ತಾ? ಹಾಗಿದ್ರೆ ಧ್ಯಾನ ಬಿಟ್ಟರೆ ಪಾಪ ಬರುತ್ತೆ. ಯಾವ ಪಾಪಗಳು? ಬುದ್ಧಿಯ ಮಾಲಿನ್ಯವೇ ಪಾಪ. ಒಂದು 15 ದಿವಸ ಧ್ಯಾನ ಬಿಟ್ಟು 16ನೇ ದಿವಸ ಕೂತ್ಕೊಳ್ಳಿ, ಏನಾಗತ್ತೆ? ನಿಮಗೇನೇ ಗೊತ್ತಾಗತ್ತೆ ನನ್ನ ಬುದ್ಧಿ ಇಲ್ಲಿ ಇಲ್ಲ, ಎಲ್ಲೋ ಓಡಾಡ್ತಾ ಉಂಟು ಅಂತ ಅಲ್ವಾ. ಹಾಗಾಗಿ ಮಾಡಿದ್ರಿಂದ ಪುಣ್ಯ ಇಲ್ಲ, ಮಾಡದೆ ಬಿಟ್ಟಿದ್ರಿಂದ ಏನಾಗತ್ತೆ? ಪ್ರತ್ಯವಾಯ ಪಾಪ ಬರುತ್ತೆ. ನಿತ್ಯ ಕರ್ಮಗಳಿಗೆ ಹೇಳಿದಂಥದ್ದು ವಿಶೇಷವಾಗಿ ಬೇರೆ ಸ್ಥಳಗಳಲ್ಲಿ. ಇಲ್ಲಿ ನಿಷ್ಕಾಮ ಕರ್ಮ ಯೋಗದಲ್ಲಿ ಸಾಗುವವನಿಗೂ ಈ ಮಾತನ್ನು ಹೇಳ್ತಾನೆ ಗೀತಾಚಾರ್ಯ. ಅಂದರೆ ಇದು ಹೀಗಲ್ಲ, ಈ ಕರ್ಮವನ್ನು ನೀನು ಯಾವಾಗ ಬೇಕಾದ್ರೂ ಮಾಡ್ಬೋದು. ನಿಷ್ಕಾಮ ಕರ್ಮದಲ್ಲಿ ಸಾಗುವವನು ಮಾಡುವಂಥ ಕರ್ಮಕ್ಕೆ ಪಾಪ ಅನ್ನೋದು ಇಲ್ಲವೇ ಇಲ್ಲ ಅಂತ. ಮತ್ತೆ ಹೀಗೆ ಮಾಡಿದ್ದರಿಂದ ನಿನಗೇನಾಗುತ್ತೆ ಅಂದರೆ ಮಹತೋ ಭಯಾತ್ ನಿವೃತ್ತಿ ಆಗತ್ತೆ. ಅತ್ಯಂತ ದೊಡ್ಡದಾದ ಭಯದಿಂದ ನಿನಗೆ ನಿವೃತ್ತಿ ಆಗತ್ತೆ. ಏನು ಹಾಗಂದರೆ, ನಮಗೆಲ್ಲರಿಗೂ ಇರುವಂಥ ಅತ್ಯಂತ ದೊಡ್ಡ ಭಯ ಅಂದರೆ ಯಾವುದು? ಭಗವತ್ಪಾದರ ಮಾತು ಸಂಸಾರ ನಿವೃತ್ತಿ ಅಂತ. ಸಂಸಾರ ಅಂದರೆ ಏನು? ಸಂಸರಣ ಚಕ್ರ, ಹುಟ್ಟೋದು ಸಾಯೋದು. ಹುಟ್ಟಬೇಕಿದ್ರೆ ಭಯ ಆಗತ್ತೋ ಇಲ್ಲೋ ನಾವಂತೂ ಟೋಟಲ್ ಆಗಿ ಮಾಡ್ತಿದ್ದೇವೆ. ಆದರೆ ಸಾಯಬೇಕಿದ್ರೆ ಭಯ ಆಗತ್ತೆ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಶಾಸ್ತ್ರ ಹೇಳದೇ ಇದ್ರೂ ಸಹ ಆಗಬಹುದು. ಯಾಕೆ ಹೇಳಿದ್ರೆ ನಮಗೆ ಈಗಲೇ ಸಾವು ಅಂತ ಕೇಳಿದ್ರೆ ಭಯ ಈಗಲೇ ಆಗುತ್ತೆ. ಸಾವಿನ ಶಬ್ದ ಕೇಳಿದಾಗಲೇ ಭಯ, ಇನ್ನು ಸಾವು ಬಂದಾಗ ಭಯ ಆಗದೇ ಇರುತ್ತ. ಹಾಗಿದ್ರೆ ಆ ಭಯ ಆಗಬಾರದು ಅಂತಾದ್ರೆ ಏನು ಮಾಡೋ? ನೀನು ನಿಷ್ಕಾಮ ಕರ್ಮಯೋಗವನ್ನು ಆಶ್ರಯಿಸು. ಅಂಥವನಿಗೆ ಭಯದ ಪ್ರಶ್ನೆಯೇ ಇಲ್ಲ ಅಂತ ಗೀತಾಚಾರ್ಯ ಈ ಶ್ಲೋಕದಲ್ಲಿ ಹೇಳ್ತಾನೆ. ಏನು ಸ್ವಲ್ಪ ಈ ಶ್ಲೋಕವನ್ನು ಇನ್ನು ಸ್ವಲ್ಪ ಆಳಕ್ಕೆ ಇಳಿದು ನೋಡಬೇಕು. ಅಭಿಕ್ರಮ ಅಂದರೆ ಆರಂಭ, ಅಂದರೆ ಪ್ರಾರಂಭ. ಈ ಕರ್ಮಯೋಗದಲ್ಲಿ, ಕರ್ಮಯೋಗ ಅಂದರೆ ದಯವಿಟ್ಟು ಅನ್ಯಥಾ ಬಯಸ್ಬೇಡಿ. ಕಾಮ್ಯಕರ್ಮ ಅಂದರೆ ಫಲವನ್ನು ಬಯಸಿ ಮಾಡುವಂತಹದ್ದು, ಅದು ಕರ್ಮಯೋಗದ ಪರಿಧಿ ಒಳಗೆ ಬರೋದಿಲ್ಲ. ಫಲವನ್ನು ಬಯಸದೇ ಮಾಡುವ ಕರ್ಮ ಮಾತ್ರ ಕರ್ಮಯೋಗ. ಅದಕ್ಕೆ ನಿಷ್ಕಾಮ ಕರ್ಮಯೋಗ ಅಂತ ಕರೀತಾರೆ. ಹಾಗೆ ಮಾಡಿದಂಥ ಕರ್ಮದಲ್ಲಿ ಅದು ಆರಂಭ ಮಾಡಿದ್ದಕ್ಕೆ ನಾಶ ಅನ್ನುವುದು ಇಲ್ಲ. ಹೇಗೆ ಅಂದರೆ, ಒಂದು ದೃಷ್ಟಾಂತ ಕೊಡ್ತೇನೆ. ಒಬ್ಬ ರೈತ ತನ್ನ ಹೊಲವನ್ನು ಚೆನ್ನಾಗಿ ಊಳಿ ಬೀಜವನ್ನು ಬಿತ್ತುತ್ತಾನೆ. ಆದರೆ ದುರ್ದೈವ ಅಂದರೆ ಮಳೆ ಬರಲಿಲ್ಲ. ಹಾಗಾಗಿ ಏನಾಯಿತು ಕೇಳಿದರೆ ಬೀಜ ಎಲ್ಲ ಏನಾಯಿತು? ನಾಶವಾಗಿ ಹೋಯಿತು. ಮುಂದಿನ ವರ್ಷ ಮಳೆ ಬಂತು. ಆಗ ಹೇಗೂ ನಾನು ಹಿಂದಿನ ವರ್ಷ ಬೀಜ ಬಿತ್ತಿದ್ದೇನಲ್ಲ, ಅದೇ ಮೊಳಕೆ ಆಗಲಿ ಅಂತ ಹೇಳಿದರೆ
ಮೊಳಕೆ ಆಗತ್ತಾ? ಆಗೋದಿಲ್ಲ. ಅಲ್ಲಿ ಏನಾಯಿತು? ಈ ಕೃಷಿ ಕಾರ್ಯದಲ್ಲಿ ಆರಂಭ ಮಾಡಿದ್ದಕ್ಕೆ ನಾಶ ಅನ್ನೋದು ಉಂಟು ಅನ್ನೋದು ನಮ್ಮೆಲ್ಲರ ಅನುಭವದಲ್ಲಿ ಉಂಟು ಅಲ್ವಾ? ಹಾಗೆಯೇ ಈ ಕರ್ಮಯೋಗದಲ್ಲೂ ಸಹ ನಾನೇನೋ ಒಂದಿಷ್ಟು ಆರಂಭ ಮಾಡಿದೆ, ಅದಕ್ಕೂ ಸಹ ನಾಶ ಆಗಬಹುದಲ್ಲ ಅಂದರೆ ನಾಶ ಆಗುವುದಿಲ್ಲ. 6ನೇ ಅಧ್ಯಾಯದಲ್ಲಿ ಈ ವಿಚಾರ ಇನ್ನು ಸ್ಪಷ್ಟವಾಗಿ ಬರುತ್ತೆ. ಯಾಕೆ ಅಂತ ನೋಡಿ, ನಿಮಗೆ ಕೆಲವು ದೃಷ್ಟಾಂತಗಳನ್ನು ಕೊಡ್ತೇನೆ. ಭಾಗವತದಲ್ಲಿ ಜಡಭರತನ ಕಥೆಯನ್ನು ನಾವು ಕೇಳ್ತೇವೆ. ಮೊದಲು ಆತ ಚಕ್ರವರ್ತಿ ಆಗಿದ್ದ. ಚಕ್ರವರ್ತಿ ಆದಾಗ ಕೊನೆಗೆ ಅವನಿಗೆ ವೈರಾಗ್ಯ ಬಂತು. ವೈರಾಗ್ಯ ಬಂದು ಆತ ಕಾಡನ್ನು ಸೇರಿ ತಪಸ್ಸಿಗೆ ತೊಡಗಿದ. ಆದರೆ ಇನ್ನೂ ಜನ್ಮಾಂತರದ ಯಾವುದೋ ಒಂದು ಕೊಳೆ ಅವನಲ್ಲಿದ್ದರಿಂದ ಅವನನ್ನು ಮತ್ತೆ ಜನ್ಮ ಎತ್ತುವಂತೆ ಮಾಡೋದಕ್ಕೋಸ್ಕರ ಒಂದು ಜಿಂಕೆ ಮರಿ ಅವನಿಗೆ ಬಂದು ಗಂಟು ಬಿತ್ತು ಅಲ್ವಾ? ಕೊನೆಗೆ ಆ ಜಿಂಕೆಯ ಮರಿಯ ಒಂದು ವಿಚಾರವನ್ನೇ ಮಾಡ್ತಾ ಆತ ತನ್ನ ಆ ದೇಹವನ್ನು ಬಿಟ್ಟಿದ್ದರಿಂದ ಕೊನೆಯಲ್ಲಿ ಏನನ್ನು ವಿಚಾರ ಮಾಡ್ತಾ ದೇಹವನ್ನು ಬಿಡ್ತಾನೋ ಅದನ್ನೇ ಪಡಿತಾನೆ ಅಂತ ಗೀತೆಯಲ್ಲೇ ಹೇಳ್ತಾನೆ ಆತ, ಗೀತಾಚಾರ್ಯ. ಮತ್ತೆ ಪುನಃ ಜಿಂಕೆಯಾಗಿಯೇ ಹುಟ್ಟಿದ. ಆದರೆ ಈ ಭರತನಾಗಿದ್ದಾಗ ಹಿಂದೆ ಸಾಧನೆಯನ್ನು ಮಾಡಿದ್ನಲ್ಲ, ಆ ಸಾಧನೆ ಅಭಿಕ್ರಮ ನಾಶ ನಾಸ್ತಿ. ಅಲ್ಲಿ ಎಷ್ಟೋ ಕರ್ಮವನ್ನು ನಿಷ್ಕಾಮ ಭಾವನೆಯಿಂದ ಮಾಡಿದ್ದ, ಚಿತ್ತಶುದ್ಧಿ ಆಗಿತ್ತು ಅದರಿಂದ, ಅಷ್ಟೋ ಇಷ್ಟೋ. ಹಾಗಾಗಿ ಏನಾಯಿತು ಕೇಳಿದರೆ ಅವನ ಧಾರಣಾ ಶಕ್ತಿ ಇನ್ನು ಗಟ್ಟಿಯಾಗಿ ಇತ್ತು. ಜಿಂಕೆಯ ಜನ್ಮ ಬಂದಾಗಲೂ ತನ್ನ ಹಿಂದಿನ ಜನ್ಮದ ಸ್ಮರಣೆ ಇತ್ತು. ಅದಕ್ಕೋಸ್ಕರ ತುಂಬ ಪಶ್ಚಾತ್ತಾಪ ಪಟ್ಟ. ತನ್ನ ಸಮಾನ ಜಾತಿಯ ಜಿಂಕೆಗಳ ಮಂದೆಯಿಂದ ತಪ್ಪಿಸಿಕೊಂಡು ಋಷಿಮುನಿಗಳ ಆಶ್ರಮವನ್ನು ಸೇರಿತು ಆ ಜಿಂಕೆ. ಮತ್ತೆ ಏನೋ ಅಷ್ಟೋ ಇಷ್ಟೋ ಕಿವಿ ಮೇಲೆ ಬಿತ್ತು. ಚಿಂತನೆ ಮಾಡೋ ಶಕ್ತಿ ಇಲ್ಲದಿದ್ರೂ ಸಹ ಹಿಂದಿನ ಸ್ಮರಣೆಯನ್ನು ಉಳಿಸಿಕೊಂಡು ಈ ಜನ್ಮದಲ್ಲಿ ನಾನು ಹಿಂದೆ ಮಾಡಿದ ತಪ್ಪನ್ನು ಮಾಡಬಾರ್ದು ಅಂತ ಅಂದ್ಕೊಂಡು ಜಿಂಕೆಯ ದೇಹವನ್ನು ತೊರೆದ. ಕೊನೆಗೆ ಆತ ಒಬ್ಬ ಸಾಮಾನ್ಯ ವಿಪ್ರನ ಕುಟುಂಬದಲ್ಲಿ ಮತ್ ಪುನಃ ಜನ್ಮ ತಾಳಿದ. ಆಗ ನೋಡಿ, ಆ ಭರತನ ದೇಹ ಬಂದಾಗ ಮಾಡಿದ ಸಾಧನೆ, ಜಿಂಕೆಯ ಜನ್ಮ ಬಂದಾಗ ಯಾವುದೇ ಪಾಪವನ್ನು ಮಾಡದೇ ಇದ್ದದರ ಪರಿಣಾಮ ಮುಂದಿನ ಜನ್ಮದಲ್ಲಿ ಏನಾಯಿತು? ಹುಟ್ಟುಡ್ತಾನೆ ಜನ್ಮಜ್ಞಾನಿಯಾಗಿ ಬಿಟ್ಟಾತ. ಅಭಿಕ್ರಮ ನಾಶ ನಾಸ್ತಿ. ಕರ್ಮಯೋಗದಲ್ಲಿ ನೀವು ಮಾಡಿದಂಥ ಕರ್ಮ ಅದು ನಾಶ ಆಗುವುದಿಲ್ಲ, ಫಲ ಕೊಟ್ಟೇ ಕೊಡುತ್ತೆ. ನಿಷ್ಕಾಮ ಭಾವನೆಯಿಂದ ಮಾಡಿದ್ದು ಚಿತ್ತವನ್ನ, ಮನಸ್ಸನ್ನ ಏನು ಮಾಡುತ್ತೆ? ಅದು ಶುದ್ಧ ಮಾಡುತ್ತೆ. ಹಾಗಾಗಿ ಹುಡ್ತಾನೆ ಆತ ಮಹಾಜ್ಞಾನಿಯಾದ. ಜಡಭರತ ಯಾರತ್ರ ವೇದಾಂತ ಅಧ್ಯಯನ ಮಾಡಿದ್ದ? ಭಾಗವತ ಅಂತೂ ಉಲ್ಲೇಖ ಮಾಡೋದಿಲ್ಲ. ಜನ್ಮತಃ ಜ್ಞಾನಿ ಆತ. ಅವನ ಆ ಜ್ಞಾನದ ಪ್ರಖರತೆ ಎಷ್ಟಿತ್ತು ಅಂದರೆ, ಹೋದಲ್ಲಿ ಕುಂತಲ್ಲಿ ಬಂದಲ್ಲಿ ನಿಂತಲ್ಲಿ ಎಲ್ಲ ಅವನಿಗೆ ಅದೇ ಚಿಂತೆ, ಸ್ವಸ್ವರೂಪದ ಯೋಚನೆ. ಕೊನೆಗೆ ಈ ಚಿಂತನೆಯಿಂದಾಗಿ ಅವನು ಮನೆ ಮಂದಿಗೆ ಅರ್ಥ ಆಗದೇ ಇರುವವನಾಗಿ ಮನೆಯ ಜನವೇ ಅವನನ್ನು ಆಚೆ ತಳಿಸಿದರು. ಮನೆಯನ್ನು ಬಿಟ್ಟು ರಸ್ತೆಗೆ ಬಂದ. ಮನೆ ಜನರಿಗೆ ಬೇಡಾದಂತಹ, ಆ ಜನ್ಮದಲ್ಲೂ ಅವನಿಗೆ ಭರತ ಅಂತಾನೆ ಹೆಸರು, ಮತ್ತೆ ಭರತ ಅಂತ ಹೆಸರಿತ್ತು. ಆಗ ಲೋಕದ ಜನರು ಅವನಿಗೆ ಒಂದು ಟೈಟಲ್ ಕೊಟ್ಟರು, ಇವನು ಜಡಭರತ ಅಂತ. ನಮ್ಮ ದೇಶದಲ್ಲಿ ಆ ಕಾಲದಿಂದಲೂ ನಾವು ಜ್ಞಾನಿಗಳನ್ನು ಹೇಗೆ ಗುರುತಿಸ್ಕೊಂಡು ಬಂದಿದ್ದೇವೆ ಅನ್ನೋದಕ್ಕೆ ಇದೊಂದು ಸುಂದರವಾದ ದೃಷ್ಟಾಂತ. ಅವನು ಜ್ಞಾನಿ ಹೌದು ಅಲ್ಲೋ ಅಂತ ಪರಮ ಅಜ್ಞಾನಿಗಳು ತೀರ್ಮಾನ ಮಾಡಬೇಕು, ದುರ್ದೈವ ಅಂದರೆ. ಜಡಭರತ ಅಂತ. ಆದರೆ ಈ ಪ್ರಪಂಚ ಅಂದ್ರೇ ನಾಮ ರೂಪ, ಹೆಸರು
ಮತ್ತು ಆಕಾರ, ಇದರ ಬಿಟ್ಟರೆ ಜಗತ್ತು ಅಂತ ಇನ್ನೇನುಂಟು. ಹಾಗಾಗಿ ನನ್ನ ಸ್ವರೂಪ ಇದಲ್ಲ ಅಂತ ಆದಮೇಲೆ ಇವನು ಜಡ ಅಂತನಾರು ಕರೀಲಿ, ನನ್ನನ್ನು ಅಜಡ ಅಂತ ನಾನು ಕರೀಲಿ. ಯಾಕೆ ಕೇಳಿದರೆ ಆತ್ಮಸ್ವರೂಪಕ್ಕೆ ಯಾವ ಹೆಸರು ಇಲ್ಲ. ಇದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲರ ದೇಹವು ಜಡವೇ, ಆತ್ಮವಸ್ತು ಇಲ್ಲ ಅಂತಾದರೆ ಅಲ್ವಾ. ಹಾಗಾಗಿ ಯಾರೇನಾರು ಹೇಳ್ಕೊಳ್ಳಿ ಅಂತ ಆತ ಆ ವಿಚಾರವನ್ನು ಬಿಟ್ಟ. ಕೊನೆಗೆ ರಾಜ ರಘುಗುಣನಿಗೆ ತತ್ವೋಪದೇಶವನ್ನು ಮಾಡಿದ ಆತ. ಅದು ಹೇಗೆ ಕೇಳಿದರೆ, ಈ ಜಡಭರತನ ಮೇಲೆ, ಮಹಾಜ್ಞಾನಿಯ ಮೇಲೆ ತಾನು ಕುಳಿತಂಥ ಪಲ್ಲಕ್ಕಿಯನ್ನು ಹೊರಿಸಿದ ರಾಜ ರಘುಗುಣ. ಯಾಕೆ ಹೇಳಿದೆ, ಜ್ಞಾನಿಗಳನ್ನು ನಮ್ಮವರು ಎಷ್ಟು ಅಪಾರ್ಥ ಮಾಡ್ಕೊಳ್ತಾರೆ ಎನ್ನುವಂತಹ ಹಿನ್ನೆಲೆಗೆ ಭಾಗವತ ಬಹಳ ಸುಂದರವಾದಂತಹ ಉದಾಹರಣೆಯನ್ನು ಕೊಡುತ್ತೆ ಈ ಮಹಾಜ್ಞಾನಿಯ ಮೂಲಕ. ಇಲ್ಲಿಗೆ ಇವನ ವಿಚಾರ ಸಾಕು. ಹುಟ್ಟುತ್ತಾನೆ ಇವನಿಗೆ ಪರಮ ಈ ವಿರಕ್ತ ಭಾವನೆ ಬಂತಲ್ಲ, ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಅವನ ಜೊತೆಗೆ ಇನ್ನೂ ಬೇಕಷ್ಟು ಜನ ಮಕ್ಕಳು, ಅಣ್ಣ ತಮ್ಮಂದಿರು ಹುಟ್ಟಿದ್ದಾರೆ, ಅವರಿಗೆಲ್ಲ ಯಾಕೆ ಬರಲಿಲ್ಲ? ನೇಹಾಭಿಕ್ರಮನಾಶೋಸ್ತಿ ಅಂದರೆ ಈ ಕರ್ಮಯೋಗದಲ್ಲಿ, ಮೋಕ್ಷ ಮಾರ್ಗದಲ್ಲಿ ಇರುವಂತಹ ಕರ್ಮಯೋಗದಲ್ಲಿ ಆರಂಭ ಮಾಡಿದ್ದಕ್ಕೆ ನಾಶ ಅನ್ನುವುದು ಇಲ್ಲ. ಅದರ ಲೌಕಿಕವಾದ ವಿಷಯದಲ್ಲುಂಟು. ನೀವು ಈಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ BSc ಪದವೀಧರರಾಗಿದ್ದೀರಿ ಈ ಜನ್ಮದಲ್ಲಿ. ಕೊನೆಗೆ ಎಲ್ಲರ ಹಾಗೆ ಒಂದು ದಿವಸ ಈ ಶರೀರ ಬಿದ್ದೋಯ್ತು ಅಂತ ಅಂದ್ಕೊಳ್ಳೋಣ. ಮುಂದಿನ ಜನ್ಮ ಬಂತು, ಮತ್ತು ಪುನಃ ಬೆಂಗಳೂರಿನಲ್ಲೇ ನಾವು ಹುಟ್ಟಿದ್ವಿ. ಆಗ ಬೆಂಗಳೂರು ಯೂನಿವರ್ಸಿಟಿಗೆ ನೇರವಾಗಿ ನಾನು MSc ಅಪ್ಲೈ ಮಾಡ್ತೇನೆ ಅಂದರೆ ಸಾಧ್ಯ ಉಂಟಾ? ಇಲ್ರಿ, ನಾ BSc ಮಾಡಿದ್ದೇನೆ, ಕೊಡ್ರಿ ನನಗೆ. ಮತ್ತೆ ನಮ್ಮ ಹಣೆ ಬರಹ ಏನು ಕೇಳಿದರೆ, A ಫಾರ್ ಆಪಲ್, ಅಲ್ಲಿಂದನೇ ಸ್ಟಾರ್ಟು. ಎಷ್ಟು ಜನ್ಮದಲ್ಲಿ ಹೇಳಿದ್ದೇವೋ ಅದನ್ನು. ಯಾಕೆಂದ್ರೆ ಲೌಕಿಕ ವಿಷಯದಲ್ಲಿ ಅಭಿಕ್ರಮ ನಾಶ ಉಂಟು, ಆದರೆ ಅಧ್ಯಾತ್ಮ ದಾರಿಯಲ್ಲಿ ಅಭಿಕ್ರಮ ನಾಶ ಅನ್ನೋದು ಇಲ್ಲ. ಈ ಜನ್ಮದಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿ, ಅದು ಮುಂದಿನ ಜನ್ಮಕ್ಕೆ ಏನಾಗುತ್ತೆ, ಕ್ಯಾರಿ ಓವರ್ ಆಗುತ್ತೆ. ಅಂದರೆ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರಿಗೆ ಗೀತಾಚಾರ್ಯ ಎಂಥ ಭರವಸೆಯ ಮಾತನ್ನು ಹೇಳ್ತಾನೆ. ನಾವು ಹೆದರಬೇಕಾದ ಅವಶ್ಯಕತೆನೇ ಇಲ್ಲ, ಎಷ್ಟು ಅಷ್ಟು. ನಾವು ನಮ್ಮ ಹತ್ರ ಒಂದು ಬ್ಯಾಗ್ ಉಂಟು, ಆ ಬ್ಯಾಗನ್ನು ನಾವು ತುಂಬಲಿಕ್ಕೆ ಹೊರಟಿದ್ದೇವೆ. ನೀವು ಈ ಜನ್ಮದಲ್ಲಿ ಅರ್ಧ ತುಂಬಿಕೊಂಡ್ರೆ ಆ ಬ್ಯಾಗನ್ನು ಮುಂದಿನ ಜನ್ಮದಲ್ಲಿ ಅಲ್ಲಿಂದ ನೀವು ತುಂಬಬಹುದು ಅಂತಾನೆ. ಅದೇನು ಸೋರಿ ಹೋಗೋಲ್ಲ ಅಂತಾನೆ ಗೀತಾಚಾರ್ಯ. ಪ್ರಾಯಶಃ ಇಂಥ ಸಾಧಕರಿಗೆ ಇಂಥ ಭರವಸೆಯ ಮಾತನ್ನು ಹೇಳುವಂತಹ ಗ್ರಂಥ ಜಗತ್ತಿನಲ್ಲಿ ಗೀತೆ ಮಾತ್ರ. ಹಾಗಾಗಿ ಅಭಿಕ್ರಮ ನಾಶ ನಾಸ್ತಿ. ಲೌಕಿಕ ವಿಷಯದಲ್ಲಿ ಮಾತ್ರ ಅಭಿಕ್ರಮ ನಾಶ ಎನ್ನುವಂಥದ್ದು ನಿಯತವಾಗಿ ಉಂಟು ಅಲ್ವಾ. ಜಡಭರತನ ಒಂದು ಉದಾಹರಣೆ ನೋಡಿದ್ವಿ. ಪ್ರಹ್ಲಾದನ ಕಥೆ ಗೊತ್ತು ನಿಮಗೆ, ನನಗಿಂತ ಹೆಚ್ಚು ಗೊತ್ತು. ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಒಬ್ಬನೇ ಮಗಲಲ್ಲ, ಈ ಪ್ರಹ್ಲಾದನ ಜೊತೆಗೆ ಇನ್ನೂ ಆಹ್ಲಾದ, ಸಂಹ್ಲಾದ, ಇನ್ನೂ ಎಷ್ಟೋ ಜನ ಹ್ಲಾದಂದಿರಿದ್ರು, 4 ಜನ ಒಟ್ಟು. ಆದರೆ ಅವರಿಗೆ ಯಾರಿಗೂ ಬರದೇ ಇರುವಂತಹ ಈ ಆತ್ಮಪರವಾದಂತಹ ಬುದ್ಧಿ ಪ್ರಹ್ಲಾದನಿಗೆ ಯಾಕೆ ಬಂತು? ಉಂಟಾ ಉತ್ತರ ನಮ್ಮ ಹತ್ರ? ನೀವು ಹೇಳ್ಬೋದು, ತಾಯಿಯ ಗರ್ಭದಲ್ಲಿದ್ದಾಗ ಕಯಾದುವನ್ನು ಇಂದ್ರ ಅಪಹರಿಸಿದಾಗ ನಾರದರು ಕರ್ಕೊಂಡು ಹೋಗಿ ಅವನಿಗೆ ಉಪದೇಶ ಮಾಡಿದ್ರು ಅಂತ ಒಂದು ಪ್ರಶ್ನೆ ಕೇಳ್ತೇನೆ. ಆದರೆ ಅದಕ್ಕೂ ಹಿಂದಿನ ಸಂದರ್ಭದಲ್ಲೂ ಸಹ ಬೇರೆ ಮಕ್ಕಳಿಗೂ ಸಹ ಆಗ್ಬೋದಿತ್ತಲ್ವ ಇದೇ ಘಟನೆ. ಈತ ಗರ್ಭದಲ್ಲಿದ್ದಾಗಲೇ ಯಾಕಾಗಬೇಕು? ಮತ್ತಷ್ಟೇ ಅಲ್ಲ, ದೇವೇಂದ್ರ ಕಯಾಧುವನ್ನ ಎಳ್ಕೊಂಡು ಹೋಗಬೇಕಿದ್ರೆ ನಾರದರು ಹೇಳಿದ್ದೇನು ಗೊತ್ತಾ? ನೀನು ಬೇಕಿದ್ರೆ ನಿನ್ನ ವಜ್ರಾಯುಧದಿಂದ ಅವನನ್ನ ಹೊಡಿ, ನೀನು ಅವನನ್ನ ಸಾಯಿಸಲಾರೆ ಅಂತ ಹೇಳಿದರು. ಇನ್ನು ಯಾವ ತತ್ವೋಪದೇಶವೂ ಆಗಲಿಲ್ಲ ಅವನಿಗೆ. ಆಗಲೇ ನಾರದ ಹೇಳಿದ ಮಾತು. ಆತ ಹೇಳ್ತಾನೆ, ದೇವೇಂದ್ರ, ಈ ಹಿರಣ್ಯಕಶಿಪುವಿನ ಸಂತತಿ ಪ್ರಪಂಚದಲ್ಲಿ ಇರಬಾರದು,
ಅಂತ ಹೇಳಿದ. ಆಗ ನಾರದ ಹೇಳಿದ ಮಾತು, ನೀ ಏನಾರು ಹಿರಣ್ಯಕಶಿಪುವನ್ನು ಬೈಕೋ, ಇವನು ಹಿರಣ್ಯಕಶಿಪುವಿನ ಮಗನೇ ಹೌದು, ಆದರೆ ಪರಮ ಭಾಗವತನಾದದ್ದು ಮೊದಲೇ, ನಾರದರ ಉಪದೇಶ ಆಮೇಲೆ. ಹಾಗಾಗಿ ನೋಡಿ, ನಮ್ಮ ದೇಶದಲ್ಲಿ ಪರಮ ಭಾಗವತರ ಪಟ್ಟಿಯನ್ನು ಮಾಡಬೇಕಿದ್ರೆ ಆ ಶ್ಲೋಕ ಮೊದಲು ಯಾರ ಹೆಸರನ್ನು ಹೇಳುತ್ತೆ? ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ. ಪ್ರಹ್ಲಾದನಿಗೆ ಉಪದೇಶವನ್ನು ಮಾಡಿದರ ನಾರದರ ಹೆಸರು ಆಮೇಲೆ, ಶಿಷ್ಯನ ಹೆಸರು ಮೊದಲು. ವ್ಯಾಸಾಂಬರೀಷ, ಶುಕ, ಶೌನಕ, ಭೀಷ್ಮದಾಲ್ಭ್ಯಾನ್, ರುಕ್ಮಾಂಗದ, ಅರ್ಜುನ, ವಸಿಷ್ಠ, ವಿಭೀಷಣಾದೀನ್ ಪುಣ್ಯಾನ್ ಇಮಾನ್ ಪರಮ ಭಾಗವತಾನ್ ಸ್ಮರಾಮಿ. ಆ ಪರಮ ಭಾಗವತರಲ್ಲಿ ಮೊದಲ ಹೆಸರು. ಹುಟ್ಟಿದ್ದು ಹೇಳಿ ಕೇಳಿ ದೈತ್ಯ ವಂಶದಲ್ಲಿ. ಆದರೂ ಸಹ ಈ ಪ್ರವೃತ್ತಿ ಪ್ರಹ್ಲಾದನಿಗೆ ಎಲ್ಲಿಂದ ಬಂತು? ನ ಇಹ ಅಭಿಕ್ರಮ ನಾಶಃ ಅಸ್ತಿ. ಇಲ್ಲಿ ಮಾಡಿದಂತಹ ಈ ನಿಷ್ಕಾಮ ಕರ್ಮಯೋಗ ಅದು ಫಲವನ್ನು ಕೊಡುತ್ತೆ. ಎಂಥ ಫಲ? ಚಿತ್ತಶುದ್ಧಿ ಅನ್ನುವಂತಹ ಫಲವನ್ನು ಕೊಟ್ಟೇ ಕೊಡುತ್ತೆ. ಈ ಮಾತನ್ನು ಹೇಳಿದಾಗ ನಮಗೆ ಇಲ್ಲಿ ಒಂದು ಸಣ್ಣ ಸಂಶಯ ಕಾಡುತ್ತೆ. ನಿಷ್ಕಾಮ ಕರ್ಮವನ್ನು ಮಾಡಿದ ನಿಜವಾಗಿಯೂ ನಮಗೆ ಫಲ ಉಂಟಾ? ಯಾಕೆಂದರೆ ನಮಗೆ ಫಲ ಅಂದ ತಕ್ಷಣ ಒಂದು ಭಾವನೆ, ನಮ್ಮ ಕೈಗೆ ನೇರ ಹೀಗೆ ಸಿಕ್ಬಿಡ್ಬೇಕು, ಅದೇ ಫಲ. ಈ ಒಂದು ಭ್ರಾಂತಿ ನಮ್ಮ ತಲೆಯಲ್ಲಿ ಯಾವುದೋ ಜನ್ಮದಲ್ಲಿ ಸೇರ್ಕೊಬಿಟ್ಟಿದೆ. ಅದು ತಲೆಯಲ್ಲಿ ಅಂದರೆ ಮನಸ್ಸಿನೊಳಗೆ ಅಂತ. ಹಾಗಾಗಿ ಎಷ್ಟೆಷ್ಟು ಜನ್ಮ ಬಂದ್ರೂ ನಮಗೆ ಫಲ ಅಂದ ತಕ್ಷಣ ನಮಗೇನೋ ಮನೆ ಮತ್ತು ದುಡ್ಡು ಕಾಸು ಇವೇ ಫಲ ಅಂತ ನಾವು ಅಂದ್ಕೊಂಡು ಬಿಡ್ತೇವೆ. ಇದು ಫಲ ಅಲ್ಲ. ಮನಸ್ಸು ಸ್ವಚ್ಛ ಆಗುವುದಕ್ಕಿಂತಲೂ ಮಿಗಿಲಾದ ಫಲ ಇನ್ನೇನುಂಟು ಅಂತ ಕೇಳ್ತಾನೆ ಗೀತಾಚಾರ್ಯ. ನಿನಗೆ ಲೌಕಿಕವಾದ ಎಲ್ಲ ಫಲಗಳೂ ಇವೆ, ಆದರೆ ಮನಸ್ಸಿಗೆ ಕೊಳೆ ಮೇಲೆ ಕೊಳೆ ಅಂಟಿಕೊಂಡಿದೆ, ಏನು ಪ್ರಯೋಜನ? ಹಾಗಾಗಿ ಈ ನಿಷ್ಕಾಮ ಕರ್ಮದಿಂದ ಬರುವಂಥ ಫಲ ಉಂಟಲ್ಲ, ಚಿತ್ತಶುದ್ಧಿ ಅನ್ನುವಂಥ ಫಲ, ಅದಕ್ಕೆ ಸರಿಸಾಟಿಯಾದದ್ದು ಇನ್ನೊಂದು ಇಲ್ಲ. ಅದು ಫಲವನ್ನು ಕೊಟ್ಟೇ ಕೊಡುತ್ತೆ. ಒಬ್ಬ ರಾಜ ಇದ್ದಂತೆ. ಅವನಿಗೆ ಒಂದು 3 ಜನ, ಒಬ್ಬನೇ ಒಬ್ಬ ವ್ಯಕ್ತಿ, ಸರಿಯಾದ ವ್ಯಕ್ತಿ ಬೇಕಿತ್ತು. ಅದಕ್ಕೋಸ್ಕರ ಒಂದು ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟ, ನನಗೆ ಈ ನಿಷ್ಕಾಮ ಭಾವನೆಯಿಂದ ಕೆಲಸ ಮಾಡುವಂತಹ ಕೆಲವು ಉದ್ಯೋಗಿಗಳು ಬೇಕು ಅಂತ. ಆ ಕಾಲದ್ದು, ಈ ಕಾಲದ್ದಲ್ಲ ಅದು. ಹಾಗಾಗಿ ಇಂಥ ಅಡ್ವರ್ಟೈಸ್ಮೆಂಟ್ ಬಂದಾಗ ಜನ ಅಪ್ಲೈ ಮಾಡ್ತಿದ್ರು. ಕೊನೆಗೆ ಒಂದು 4 ಜನ ಅಪ್ಲೈ ಮಾಡಿದರು. ರಾಜ ನೋಡೋಣ ಅಂಥೇಳಿ, ನೀವು 4 ಜನವು ಈ ಮೊದಲನೆಯ ಸಂದರ್ಶನದಲ್ಲಿ ಸೆಲೆಕ್ಟ್ ಆಗಿದ್ದೀರಿ, ಹಾಗಾಗಿ ನಾಳೆಯಿಂದ ನಿಮಗೆ ನಾನು ಕೆಲಸವನ್ನು ಕೊಡ್ತೇನೆ, ಆ ಕೆಲಸವನ್ನು ನೀವು ಮಾಡಿದ್ದನ್ನು ನೋಡಿ ಮತ್ತೆ 2ನೆಯ ಸಂದರ್ಶನಕ್ಕೆ ನಿಮ್ಮನ್ನು ಕರೀತೇನೆ ಅಂತ ಹೇಳಿದ. ಸರಿ, ಮಾರನೆಯ ಕೆಲಸ ಏನು ಅಂದರೆ, ಒಂದು ತೂತು ಮಡಿಕೆಯನ್ನಿಟ್ಟಿದ್ದ ರಾಜ. ಬಾವಿಯ ನೀರನ್ನು ಎತ್ತಿ ಆ ತೂತು ಮಡಕಿಗೆ ಹಾಕಬೇಕು ಅಷ್ಟೇ, ಅದನ್ನು ತುಂಬಿಸಬೇಕು ಅಂತ ರಾಜ ಹೇಳಿದ. ಮೊದಲನೆಯವನು ಬಂದ, ಒಂದು 10 ಕೊಡ ಎತ್ತಿದ, ಹಾಕಿದ. 11ನೇ ಕೊಡ ಎತ್ತುವಾಗ ತೀರ್ಮಾನ ಮಾಡ್ದ, ನಾನು ಈ ಇಡೀ ದಿವಸ ಅಲ್ಲ, ಒಂದು ತಿಂಗಳ ಎತ್ತಿದ್ರು ಸಹ ಇದು ಆಗದೇ ಇರುವ ಕೆಲಸ. ಹಾಗಾಗಿ ಅವನೊಂದು ಕನ್ಕ್ಲೂಷನ್ಗೆ ಬಂದ, ರಾಜನಿಗೆ ಬುದ್ಧಿ ಇಲ್ಲ, ಬುದ್ಧಿ ಇಲ್ಲದೆ ಇರುವಂಥ ರಾಜನ ಹತ್ರ ನನ್ನಂಥವನು ಕೆಲಸ ಮಾಡಬಾರದು ಅಂಥೇಳಿ, ನೀ ಮತ್ತೆ 2ನೇ ಸಂದರ್ಶನಕ್ಕೆ ನನ್ನನ್ನು ಕರಿಬೇಡ, ನೀನು ನನ್ನನ್ನು ಕರೆದು ನಾನು ಬರೋಲ್ಲ, ನಾನೇ ನಿನ್ನನ್ನು ಬಿಟ್ಟಿದ್ದೇನೆ ಅಂಥೇಳಿ ಹೊರಟೋದ. ಮತ್ತೆ 2ನೇವನು ಬಂದ, ಅವನಿಗೂ ಸಹ ಇದೇ ಕೆಲಸ, ತುಂಬಿಸು ಇದನ್ನು ಅಂಥೇಳಿ. ಅವನು ನೋಡಿದ, ಯಾಕೆ ರಾಜ ಇಂಥ ಹುಚ್ಚು ತೀರ್ಮಾನ ತೆಗೆದುಕೊಳ್ತಾನೆ? ಹೇಳಿ ಕೇಳಿ ಒಬ್ಬ ದೇಶವನ್ನು ಆಳುವಂಥ ರಾಜ ಇಂಥವನು. ಅವನು ಸಹ ಮಾರನೇ ದಿವಸ ಸಂಜೆವರೆಗೆ ನೀರನ್ನು ಎತ್ತಿ ಹಾಕಿದ, ಮತ್ತು ಮಾರನೇ ದಿವಸ ಬರಲೇ ಇಲ್ಲ, ಅವನು ಬಿಟ್ಟ.
ಮತ್ತು ಮೂರನೆಯವನು ಬಂದ, ಅವನು ಸಹ ಇದೇ ಕೆಲಸವನ್ನು ಮಾಡಿ ಆದಮೇಲೆ ಆತ ವಿಚಾರ ಮಾಡಿದ, ಇದರಿಂದ ಏನು ಪ್ರಯೋಜನ? ಮಡಿಕೆ ತುಂಬುವುದಾದರೂ ಹೌದಾ, ಬಾವಿ ನೀರಾದರೂ ಖಾಲಿ ಆಗತ್ತಾ? ಅದೂ ಇಲ್ಲ. ಹೋಗಲಿ, ಏನು ಪ್ರಯೋಜನ ಅಂತ ವಿಚಾರ ಮಾಡ್ತಾ ಅವನು ಸಹ ಮನೆಗೆ ಹೋದವನು ಮಾರನೇ ಸಹ ಬಂದಿಲ್ಲ. ಆದರೆ ಇನ್ನೊಬ್ಬ ಉಳ್ಕೊಂಡಿದ್ದ. ಅವನು ವಿಚಾರ ಮಾಡಿದ, ನಿಷ್ಕಾಮ ಕರ್ಮಯೋಗದಿಂದ ಕೆಲಸ ಮಾಡೋರು ಬೇಕು ಅಂತ ರಾಜ ಹೇಳಿದ್ದಾನೆ, ನಾನು ಒಪ್ಕೊಂಡಿದ್ದೇನೆ. ಹಾಗಾಗಿ ರಾಜ ಹೇಳೋಡ ದಿವಸ ಈ ಕೆಲಸ ಮಾಡೋದು ನನ್ನ ಕರ್ತವ್ಯ. ಹಾಗಾಗಿ ಎತ್ತಿದ, ಮಡಿಕೆ ತುಂಬಲಿಲ್ಲ. ಅಂದ ಮಾತ್ರಕ್ಕೆ ಇವನು ನೀರೆತ್ತಿ ಹಾಕುವುದನ್ನು ಬಿಡಲಿಲ್ಲ. ಎತ್ತಿದ ನೀರನ್ನು ಸೇದಿದ, ಬಾವಿ ನೀರು ಖಾಲಿಯಾಯಿತು. ಕೊನೆಗೆ ಇನ್ನೇನು ಆ ಅರಳುಗಳು ಅಂದರೆ ಮಡ್ಡು ಅದು ಸಹ ಸೇರಿ ಬರ್ತಾ ಇರಬೇಕಿದ್ರೆ ಇನ್ನೇನು ಹಾಗೂ ಈಗ ಕೊನೆಯ ಒಂದು ಬಿಂದಿಗೆ ಅಂತ ಎತ್ತಿದಾಗ ಸುರಿದ ಮಡಿಕೆಗೆ. ಆಗ ಅದರೊಳಗೆ ಬಂಗಾರದ ಉಂಗುರಗಳ ಗಂಟು ಒಂದು ಈಚೆ ಬಿತ್ತು. ರಾಜನಿಗೆ ತೆಗೆದುಕೊಂಡು ಹೋಗಿ ಕೊಟ್ಟ, ನಂದಲ್ಲ ಇದು, ನಿಂದು ಅಂತ. ರಾಜ ಹೇಳಿದ, ನಿಷ್ಕಾಮ ಕರ್ಮಯೋಗದಲ್ಲಿ ಹೆಜ್ಜೆ ಇಡುವುದಕ್ಕೆ ನೀನು ಯೋಗ್ಯನಾಗಿದ್ದೀಯೆ. ಯಾಕೆ ಅಂದರೆ ಈ ನಮ್ಮ ಉದ್ದೇಶ ಏನು ಅಂದರೆ ಒಂದು 5ರಷ್ಟು ಕೆಲಸ ಮಾಡಿದ ತಕ್ಷಣವೇ ಅದು ಫಲ ಬರೋದಕ್ಕೆ ಪ್ರಾರಂಭ ಆಗಬೇಕು ಅಂತ. ಆದರೆ ಕರ್ಮ ಅನ್ನೋದು ಹಾಗಲ್ಲ. ಆ ಕರ್ಮವನ್ನು ಪೂರ್ತಿಯಾಗಿ ಮಾಡಿದಾಗಲೇ ಅದು ಏನು ಮಾಡುತ್ತೆ, ಫಲವನ್ನು ಕೊಡುತ್ತೆ. ಹಾಗಾಗಿ ನಾವು ಬಹಳ ಸಹನೆಯಿಂದ ತಾಳ್ಮೆಯಿಂದ ಈ ಕೆಲಸವನ್ನು ಮಾಡಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಇಹ ಅಭಿಕ್ರಮನಾಶ ನಾಸ್ತಿ. ನೋಡಿ, ಆರಂಭ ಮಾಡಿದ್ದಕ್ಕೆ ನಾಶ ಇಲ್ಲ ಅಂತ ಈ ಕಥೆ ಹೇಳುತ್ತೆ. ಇಷ್ಟು ಆದ ಮೇಲೆ ಮತ್ತೆ ಎರಡನೇ ಮಾತು, ಪ್ರತ್ಯವಾಯ ನ ವಿದ್ಯತೆ. ಪ್ರತ್ಯವಾಯ ಅಂದರೆ ಪಾಪ ಅಂತ ನಾನು ಹೇಳಿದೆ. ಯಾವಾಗ ಮನುಷ್ಯ ಕರ್ಮದ ಜೊತೆಗೆ ಫಲವನ್ನು ನಿರೀಕ್ಷಿಸಿ ಮಾಡ್ತಾನೋ ಆಗ ಆ ಫಲವನ್ನು ಕೊಡುವಂಥ ಕರ್ಮ ಅಂದರೆ ಕಾಮ್ಯಕರ್ಮಕ್ಕೆ ಸಮಯದ ಚೌಕಟ್ಟುಂಟು, ಮತ್ತು ದ್ರವ್ಯಗಳ ನಿಯತ ರೂಪವೂ ಉಂಟು. ಹಾಗೆ ಮಾಡ್ತಾ ಹೋದಾಗ ಸ್ವಲ್ಪ ವ್ಯತ್ಯಾಸ ಆದರೂ ಸಹ ಏನಾಗುತ್ತೆ ಕೇಳಿದರೆ ಪ್ರತ್ಯವಾಯ ಪಾಪ ಎನ್ನುವಂತಹದ್ದು ಬಂದೇ ಬರುತ್ತೆ. ಇದು ಎಷ್ಟರ ಮಟ್ಟಿಗೆ ನಾವು ಒಪ್ಕೊಂಡು ಬಂದಿದ್ದೇವೆ ಕೇಳಿದರೆ, ನಾವು ಯಾವುದೇ ಕರ್ಮ ಮಾಡಿ ಆದಮೇಲೆ ಅದಕ್ಕೋಸ್ಕರ ಪ್ರಾಯಶ್ಚಿತ್ತ ಅಂತ ಮಾಡ್ಕೊಳ್ಳೋ ಕ್ರಮ ಇಟ್ಕೊಬಿಟ್ಟಿದ್ದೇವೆ. ಯಾಕೆಂದರೆ ಆ ಮಾಡಿದ ಕರ್ಮದ ಮಧ್ಯದಲ್ಲಿ ನಾನು ಸಾಕಷ್ಟು ತಪ್ಪನ್ನು ಎಸಗಿದ್ದೇನೆ ಅನ್ನೋದು ನಮಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಏನು ಹೇಳ್ತೀವಿ ಅನ್ನೋ ಕೇಳಿದ್ರೆ, ಲೋಪ ಪ್ರಾಯಶ್ಚಿತ್ತಾರ್ಥಂ ನಾಮತ್ರ ವಿಷ್ಣು ಜಪಮಹಂಕರಿಷ್ಯೆ. ನೋಡೋಣ, ನೀವು ಧೈರ್ಯ ಇಟ್ಟು ಇದನ್ನ ಹೇಳೋದಿಲ್ಲ ನಾನು. ಯಾಕೆ ಹೇಳಿದ್ರೆ ಲೋಪವೂ ಆಗಲಿಲ್ಲ, ಏನ ವ್ಯತ್ಯಾಸನೂ ಇಲ್ಲದೆ ನಾನು ಮಾಡಿದ್ದೇನೆ ಅಂತ ಹೇಳುವಂಥ ಅದಟ್ಟು ಧೈರ್ಯ ಉಂಟ ನಿಮಗೆ? ನಮಗೆ ಎತ್ಕೊಳ್ತಾನೆ ಅಳುಕು. ಯಾಕೆ ಹೇಳಿದ್ರೆ ನಾನು ಹೇಳ್ತಾ ಇರುವಂಥ ಶಬ್ದ ಸರಿಯಾಗಿ ಉಂಟಾ, ವಾಕ್ಯದ ಕರ್ತೃಪದ ಕ್ರಿಯಾಪದ ಇವೆಲ್ಲವೂ ಸರಿಯಾಗಿ ಇವೆಯಾ, ವಚನಗಳು ಸರಿಯಾಗಿ ಇವೆಯಾ? ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳುವಂಥ ಮಂತ್ರಗಳಲ್ಲಿ ಸ್ವರ ಸರಿಯಾಗಿ ಇದೆಯಾ? ಇನ್ನು ಕೆಲವು ಜನರಿಗೆ ಬಹಳ ಭಂಡ ಧೈರ್ಯ ಇರ್ತದೆ. ಯಾಕೆಂದ್ರೆ ಇದು ಯಾವುದು ಗೊತ್ತೇ ಇರೋದಿಲ್ಲ ಅವರಿಗೆ. ಅಜ್ಞಾನಂ ಪರಮಂ ಸುಖಂ ಅಂತ. ಆದರೆ ಒಬ್ಬ ನಿಷ್ಕಾಮ ಕರ್ಮ ಭಾವನೆಯಿಂದ ನಿಷ್ಕಾಮ ಕರ್ಮವನ್ನು ನಿಷ್ಕಾಮ ಭಾವನೆಯಿಂದ ಮಾಡುವವನಿದ್ದಾನಲ್ಲ, ಅವನ ಬಾಯಿಯಿಂದ ಅಕಸ್ಮಾತ್ತಾಗಿ ತಪ್ಪು ಬಂದರೆ ಏನು? ಅವನಿಗೆ ಪಾಪ ಇಲ್ಲ ಅಂತ ಗೀತಾಚಾರ್ಯ ಹೇಳ್ತಾನೆ. ಅದಕ್ಕೋಸ್ಕರ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ನೀನು ಯಾವುದನ್ನೂ ಬಯಸದೆ ಕೇವಲ ಪರಮೇಶ್ವರ ಪ್ರೀತ್ಯರ್ಥನ ಎನ್ನುವಂತಹ ಹಿನ್ನೆಲೆಯಲ್ಲಿ ಮಾಡು. ಆಗ ನಿನ್ನ ನಾಲಿಗೆಯಿಂದ ಪರಮಾತ್ಮನ ಹೆಸರು ಸ್ಪಷ್ಟವಾಗಿ ಬರದೇ ಇದ್ರೂ ಯೋಚನೆ ಇಲ್ಲ, ಅದರ ಹೊಣೆಗಾರಿಕೆ ಅವನಿಗೆ. ಕಾಲಾತೀತ ಪ್ರಾಯಶ್ಚಿತ್ತರಿಗೆ ಕೊಡಬೇಕಾದದ್ದು ಇಲ್ಲ ನೀನು. ಯಾಕೆ ಹೇಳಿದ್ರೆ ಅವನಿಗೆ ಕಾಲದ ನಿಯಮವೂ ಇಲ್ಲ, ದ್ರವ್ಯಗಳ ಸಂಕೋಚ ಅಥವಾ ವೃದ್ಧಿ ಎನ್ನುವಂತಹದ್ದು ಅವನಿಗೆ ಇಲ್ಲ.
ಈ ಹಿನ್ನೆಲೆಯಲ್ಲಿ ನಮ್ಮವರು ಒಂದು ಮಾತು ಹೇಳ್ತಾರೆ, ನಿನ್ನ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೆ ಅನ್ನೋದ್ರ ಮೇಲೆ ಅದರ ಅರ್ಥವೇ ಅಷ್ಟೇ ಹೊರತುನು ಕೇವಲ ಮನಸ್ಸಿನಲ್ಲಿ ಕಾಮನೆಗಳನ್ನೆಲ್ಲ ತುಂಬಿಕೊಂಡು ನಾನು ಎಲ್ಲ ಚೆನ್ನಾಗಿ ಮಾಡಿದ್ದೇನೆ ಅಂತ ಹೇಳಿದ್ರು ಅದು ಚೆನ್ನಾಗಾಗೋದಿಲ್ಲ ಅಂತ. ಅಲ್ಲ, ನಾನು ಎಷ್ಟೇ ಶುದ್ಧವಾಗಿ ಮಾಡಬೇಕು ಅಂತ ಮನಸ್ಸಲ್ಲಿ ಭಾವನೆ ಇದ್ದರೂ ನನ್ನ ಬಾಯಲ್ಲಿ ಈ ಸಂಸ್ಕೃತ ಶಬ್ದಗಳೆಲ್ಲ ಸರಿಯಾಗಿ ಬರೋದಿಲ್ರಿ, ಏನು ಮಾಡೋದು ಅಂತ ಕೆಲವು ಜನರಿಗೆ ಒಂದು ಸಂಶಯ. ಯೋಚನೆ ಮಾಡಿಬಿಡಿ ಅದಕ್ಕೆ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಾತು ಬರುತ್ತೆ, ವತ್ಸಲೋ ವತ್ಸಲೋ ಅಂತ. ಒಬ್ಬ ಭಕ್ತ ಇದ್ದಂತೆ, ಅವನಿಗೆ ವತ್ಸಲ ಅಂತ ಹೇಳಲಿಕ್ಕೆ ಬರ್ದೇನೆ ಆತ ವಸ್ತಲ ಅಂತ ಹೇಳ್ತಿದ್ದ. ಅಲ್ಲ, ಇವತ್ತದು ತಪ್ಪು ಅಂತಲೇ ಅನಿಸೋಲ್ಲ ಗ್ರಹಚಾರ ನಮಗೆ. ಯಾಕೆ ಕೇಳಿದರೆ, ನಮಗೆ ಸಂವತ್ಸರನೋ ಸಂವತ್ಸರನೋ, ಶ್ರೀವತ್ಸನೋ ಶ್ರೀವಸ್ತನೋ, ಮತ್ತೆ ಕನ್ನಡ ರಾಜ್ಯೋತ್ಸವವೋ ರಾಜ್ಯೋತ್ಸವವೋ. ನಮಗೆ ರಾಜ್ಯೋತ್ಸವ ಎನ್ನುವ ವಿಷಯದಲ್ಲಿ ಸಂಶಯವೇ ಇಲ್ಲ, ಹಾಗೆ ಹೇಳಬೇಕು ಅಂತ ಅಂದ್ಕೊಬಿಟ್ಟಿದ್ದೀವಿ ನಾವು. ಹಾಗಾಗಿ ನಮಗೆ ಇವತ್ತು ಇಂಥದ್ರ ಬಗ್ಗೆ ಸಂಶಯ ಇಲ್ಲ. ಆ ಸಂಶಯ ಇಲ್ಲದೆ ಇರೋ ಜೊತೆಗೆ ನಮಗೆ ಒಳಗಡೆಗೆ ಆ ಶುದ್ಧವಾದ ಭಾವನೆಯೂ ಇಲ್ಲ. ಆದರೆ ನಾವು ಒಂದು ಭಂಡ ಪ್ರಶ್ನೆ ಕೇಳ್ತೇವೆ, ನಾವು ಇಷ್ಟು ವರ್ಷದಿಂದ ನಾನು ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಸರ್, ನನ್ನಲ್ಲಿ ಏನೂ ಬದಲಾವಣೆ ಆಗಲಿಲ್ವಲ್ಲ ಸರ್. ಅದಕ್ಕೊಂದು ಬಲವಾದ ಕಾರಣ ಉಂಟು ಕರ್ಮಯೋಗದಲ್ಲಿ. ಈಗ ಒಂದು ಮಾತಿನ ಮೂಲಕ ಇದನ್ನು ಸ್ಪಷ್ಟಪಡಿಸ್ತೇನೆ. ನಾವೆಲ್ಲರೂ ಈ ಮಾತನ್ನು ನಮ್ಮನ್ನು ಕೇಳ್ಕೊಳ್ತೇವೆ, ಇಷ್ಟು ವರ್ಷದಿಂದ ಮಾಡಿದೆ, ನನ್ನಲ್ಲಿ ಏನೂ ಬದಲಾವಣೆ ಆಗಲಿಲ್ವಲ್ಲ ಅಂತ. ಒಬ್ಬ ರೋಗಿ ಡಾಕ್ಟರ್ ಹತ್ರ ಹೋಗಿ ಔಷಧ ತೆಗೆದುಕೊಳ್ತಾನೆ. ವೈದ್ಯರು ಔಷಧವನ್ನು ಕೊಟ್ಟರು, ಕಾಯಿಲೆ ಗುಣ ಆಗಲಿಲ್ಲ. ಈಗ ಏನು ಹೇಳ್ತೀರಿ ನೀವು ಕಾರಣವನ್ನು? ಒಂದು, ಔಷಧದ ಡೋಸೇಜ್ ಸಾಕಾಗಲಿಲ್ಲ, ಹೌದು ತಾನೆ? ಅದಿಲ್ಲದೆ ಇದ್ರೆ ವೈದ್ಯರಿಗೆ ಇವನಿಗೆ ಯಾವ ರೋಗ ಇದೆ, ಈ ರೋಗಕ್ಕೆ ಏನು ಔಷಧ ಅಂತ ಗೊತ್ತಾಗಲಿಲ್ಲ. ಅಂದರೆ ರೋಗದ ಪ್ರಮಾಣ ಹೆಚ್ಚಾಗಿದೆ, ಔಷಧದ ಪ್ರಮಾಣ ಕಡಿಮೆಯಾಗಿದೆ. ಅಥವಾ ರೋಗ ಒಂದು, ಕೊಟ್ಟ ಔಷಧ ಇನ್ನೊಂದು. ಹೀಗಾದ್ರೂ ಸಹ ಕೆಲಸ ಮಾಡೋದಿಲ್ಲ. ಹಾಗೆ ನಮಗೂ ಸಹ ಏನಾಗುತ್ತೆ ಕೇಳಿದರೆ, ನಾವು ಏನೋ ಪಾರಾಯಣ ಮಾಡಬೇಕು ಶುದ್ಧವಾದ ಮನಸ್ಸಿಂದ ಅಂದು ಕೂತ್ಕೊಂಡು ಪಾರಾಯಣ ಮಾಡ್ತೇವೆ. ಆದರೆ ಪ್ರಾರಂಭದ ಶಬ್ದ ಅಷ್ಟೊತ್ತಿಗೆ ಮಾತ್ರ ಮನಸ್ಸು ಅದಕ್ಕೆ ಯೋಚನೆ ಮಾಡುತ್ತೆ. ಕೊನೆಗೆ ಯೋಚನೆ ಮಾಡೋದು ಮುಕ್ತಾಯದ ಹೊತ್ತಿಗೆ. ಮಧ್ಯದಲ್ಲಿ ಏನಾಯಿತು ಕೇಳಿದರೆ, ಟೆಲಿಫೋನ್ ಬಂದಿದ್ದರ ಬಗ್ಗೆ ನಾವು ತಲೆ ಬಿಸಿ ಮಾಡ್ಕೊಳ್ತೇವೆ. ಯಾರೋ ಬಂದು ಮನೆಗೆ ಬಂದು ಬೆಲ್ ಮಾಡಿದಾಗ ನಾವು ತಲೆ ಬಿಸಿ ಮಾಡ್ಕೊಳ್ತೇವೆ. ಇದೆಲ್ಲವೂ ಸಹ ನಮ್ಮ ವಿಷ್ಣು ಸಹಸ್ರ ನಮ್ಮ ಪಾರಾಯಣದಲ್ಲಿ ನಾವು ಸೇರಿಸ್ಕೊಂಡೇ ಮಾಡೋದು ನಾವು. ಆಮೇಲೆ ಮಕ್ಕಳೇನೋ ವ್ಯತ್ಯಾಸ ಮಾಡಿದಾದ್ರೂ ನಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ. ಅವರಿಗೆ ಬಾಯಿ ಬಂದಿಂದ ಹಾಗೆ ವಿಷ್ಣು ಸಹಸ್ರನಾಮ ಮಧ್ಯದಲ್ಲೇ ನಾವು ಅವರಿಗೆ ಸಹಸ್ರನಾಮ ಹೇಳ್ತಾ ಇರ್ತೇವೆ. ಈ ಎಲ್ಲವನ್ನೂ ಸಮಷ್ಟಿಯಾಗಿ ನಾವು ವಿಷ್ಣು ಸಹಸ್ರನಾಮ ಪಾರಾಯಣದಲ್ಲಿ ಸೇರಿಸ್ತೇವೆ. ಹೀಗೆ ನೀವು ಮಾಡಿದರೆ ಒಂದಲ್ಲ 10 ವರ್ಷ ಮಾಡಿದರೂ ಸಹ ಏನೂ ಆಗೋದಿಲ್ಲ ಅಲ್ವಾ? ನಿಷ್ಕಾಮ ಕರ್ಮದಿಂದ, ಅಂದರೆ ಏನನ್ನೂ ಬಯಸದೆ ಮನಸ್ಸನ್ನು ಅಲ್ಲಿಯೇ ಇಟ್ಟು, ಅದಕ್ಕೋಸ್ಕರ ಅದು ತತ್ವ ವಿವೇಕ ವಿಚಾರ ಮಾಡ್ತಾ ಮಾಡ್ತಾ ಕರ್ಮ ಮಾಡುವು. ಹಾಗೆ ಮಾಡಿದಾಗ ನಿನಗೆ ಗೊತ್ತಿಲ್ಲದೇ ತಪ್ಪಾದರೂ ನೀನು ಯೋಚನೆ ಮಾಡಬೇಡ. ಸಂಸ್ಕೃತದಲ್ಲಿ ಒಂದು ಮಾತುಂಟು, ಒಬ್ಬ ದಡ್ಡ ಇದ್ದಾನೆ, ಇನ್ನೊಬ್ಬ ತಿಳುವಳಿಕೆ ಇರುವವನು, ಅಂದರೆ ಲೌಕಿಕವಾದ ತಿಳುವಳಿಕೆ ಇರುವವನು. ಆ ದಡ್ಡನಿಗೆ ವಿಷ್ಣು ಎನ್ನುವಂತಹ ಶಬ್ದ ಚತುರ್ಥಿ ವಿಭಕ್ತಿಯಲ್ಲಿ ವಿಷ್ಣವೇ ಅಂತ ಆಗತ್ತೆ ಅಂತ ಗೊತ್ತಿಲ್ಲ. ಅವನು ವಿಷ್ಣವೇ ಅಂತ ಹೇಳೋದಕ್ಕೆ ಬದಲಾಗಿ ವಿಷ್ಣುವಾಯ ಅಂತ ಹೇಳ್ತಾನೆ. ಯಾಕೆಂದ್ರೆ ಅವನಿಗೆ ಗೊತ್ತಿರೋದು ರಾಮ ಶಬ್ದ ಒಂದೇ, ರಾಮಾಯ ಅಂತಿತ್ತಲ್ಲ, ಹಾಗಾಗಿ ವಿಷ್ಣುವಾಯ ಅಂತಾನೆ. ಆದರೆ ತಿಳುವಳಿಕೆ ಇರುವವನು ವಿಷ್ಣವೇ ಅಂತ ಹೇಳ್ತಾನೆ, ವಿಷ್ಣುವಾಯ ಅಂತ ಹೇಳೋದಿಲ್ಲ. ಮಂದೋ ವದತಿ ವಿಷ್ಣುವಾಯ, ವಿದ್ವಾನ್ ವದತಿ ವಿಷ್ಣವೇ. ಆದರೆ ಈ ಶ್ಲೋಕದ ಉತ್ತರಾರ್ಧ ನಮ್ಮನ್ನು ಎಚ್ಚರಿಸುತ್ತೆ, ಉಭಯೋಶ್ಚ ಫಲಂ ತುಲ್ಯಂ, ಇಬ್ಬರಿಗೂ ಸಮಾನವಾದ ಫಲ. ಯಾಕೆ ಹೇಳಿದರೆ ಭಾವಗ್ರಾಹಿ ಮಹೇಶ್ವರ, ಭಾವಗ್ರಾಹಿ ಜನಾರ್ದನ. ಅಂದ್ರೆ ಏನು ಹೇಳ್ದಂಗಾಯ್ತು? ನಿಮ್ಮ ಭಾವ ಶುದ್ಧವಾಗಿದ್ದಾಗ
ವಾಗೀಂದ್ರಿಯ ಅಕಸ್ಮಾತ್ತಾಗಿ ವ್ಯತ್ಯಾಸ ಮಾಡಿದರೂ ನಿಮಗದರಿಂದ ಪಾಪ ಇಲ್ಲ. ಹಾಗಾಗಿ ಹೇಳ್ತಾನೆ ಗೀತಾಚಾರ್ಯ, ಈ ಭಾವನೆಯಿಂದ ನೀನು ಕರ್ಮವನ್ನು ಮಾಡ್ತಾ ಹೋದಾಗ ಪ್ರತ್ಯವಾಯ ನ ವಿದ್ಯತೆ, ನಿನಗೆ ಪಾಪ ಎನ್ನುವಂತಹದ್ದು ಅಂಟುವುದಿಲ್ಲ. ಹಾಗಾಗಿ ಕರ್ಮವನ್ನು ಮಾಡ್ತಾ ಕರ್ತೃತ್ವ ಬುದ್ಧಿಯನ್ನು ಇಟ್ಟುಕೊಂಡು ಮಾಡಬೇಡ. ಕರ್ತೃತ್ವ ಬುದ್ಧಿಯನ್ನು ಕಳೆದು ಹಾಕ್ಬಿಡು, ನಾನು ಮಾಡಬೇಕು ಅಷ್ಟೆ. ಇದು ಎರಡನೆಯ ಪ್ರತ್ಯವಾಯೋನ ವಿದ್ಯತೆ ಅಂತ. ಮೂರನೇದು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಧರ್ಮ ಅಂದರೆ ನಿಷ್ಕಾಮ ಕರ್ಮ ಯೋಗದಲ್ಲಿ ಸಾಗುವ ಧರ್ಮ ಉಂಟಲ್ಲ, ಇದು ಸ್ವಲ್ಪವನ್ನೇ ಮಾಡಿದರೂ ಸಹ ನಿನಗೆ ಉಂಟಾಗುವಂಥ ಮಹಾಭಯವನ್ನು ನಿವಾರಣೆ ಮಾಡುತ್ತೆ. ಮನುಷ್ಯರಿಗೆ ಎಷ್ಟೋ ಸಣ್ಣ ಸಣ್ಣ ಭಯಗಳು ಬರ್ತವೆ, ಚಿಲ್ಲರೆ ಭಯಗಳು. ಆದರೆ ಈ ಎಲ್ಲ ಚಿಲ್ಲರೆ ಭಯಗಳಿಗೆ ಒಂದು ದೊಡ್ಡ ಅಪ್ಪ ಇದ್ದಾನೆ, ಮಹಾಭಯ. ಅವನೇ ಮರಣ ಭಯ ಅಂತ. ಈ ಎಲ್ಲ ಭಯಗಳು ಸಹ ಮುಕ್ತಾಯ ಆಗುವುದು ಎಲ್ಲಿ ಕೇಳಿದರೆ ಮರಣ ಭಯದಲ್ಲಿ ಅಲ್ವಾ. ಈ ಭಯ ಒಂದು ಇಲ್ಲದೆ ಇದ್ದರೆ ಮನುಷ್ಯ ಪ್ರಪಂಚದಲ್ಲಿ ಏನನ್ನೂ ಮಾಡ್ತಾ ಇರಲಿಲ್ಲ ಪ್ರಾಯಶಃ. ಹಾಗಾಗಿ ಈ ಮಹಾಭಯ ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡುತ್ತೆ. ಆದರೆ ಈ ನಿಷ್ಕಾಮ ಕರ್ಮ ಯೋಗದಲ್ಲಿ ಸಾಗುವವನಿಗೆ ಅವನಿಗೆ ಈ ಭಯ ಎನ್ನುವುದು ಇಲ್ಲ ಅಂತ ಹೇಳ್ತಾನೆ ಗೀತಾಚಾರ್ಯ. ಯಾಕೆಂದರೆ ಅವನು ತನ್ನ ಎಲ್ಲ ಭಾರವನ್ನು ಸಹ ಆ ಒಂದು ಮಹಾಶಕ್ತಿಗೆ ಅರ್ಪಿಸಿ ಬಿಡ್ತಾನೆ. ಹಾಗಾಗಿ ನನ್ನನ್ನು ರಕ್ಷಿಸುವಂತಹ ಒಂದು ಶಕ್ತಿ ಉಂಟು, ರಕ್ಷಿಷ್ಯತೀತಿ ವಿಶ್ವಾಸ. ಹಾಗಾಗಿ ನಾನು ಎಷ್ಟು ದಿವಸ ಇಲ್ಲಿ ಇರಬೇಕು ಅಂತ ನೀನು ಸಂಕಲ್ಪ ಮಾಡಿದ್ದೀಯೋ ನಾನು ಇರ್ತೇನೆ, ನಾನು ಹೇಗೆ ಬದುಕಬೇಕು ಅಂತ ನೀನು ಸಂಕಲ್ಪ ಮಾಡಿದ್ದೀಯೋ ಹಾಗೆ ನಾನು ಬದುಕ್ತೇನೆ. ಯಾಕೆ ಕೇಳಿದರೆ ನಾನು ಇಂಥವನೇ ಆಗಿ ಇಲ್ಲಿಯೇ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕಿದ ನೆನಪು ನನಗಿಲ್ಲ. ಹಾಗಾಗಿ ತಾಯಿಯ ಗರ್ಭದಲ್ಲಿದ್ದಾಗ ನನಗೆ ಹೊಟ್ಟಿಗೆ ಏನು ಬೇಕು ಏನು ಬೇಡ ಅಂತ ತೀರ್ಮಾನ ಮಾಡಿ ನನ್ನನ್ನು ಸಾಕಿ ಸಲಹಿದವನು ತಾಯಿಯ ಮೂಲಕ ನೀನಲ್ವ. ಆಗ ನಾನು ನನ್ನ ಸ್ವಪ್ರಯತ್ನದಿಂದ ಏನು ಮಾಡಿದೆ? ಆಯಿತು, ಪ್ರಪಂಚಕ್ಕೆ ಬಂದ್ವಿ. ಬಂದ ಮೇಲೂ ಸಹ ನಾವು ಸುಮಾರು 8-10 ವರ್ಷಗಳ ಕಾಲ ನಮ್ಮ ರಕ್ಷಣೆ ಹೊಣೆಗಾರಿಕೆಯನ್ನು ನಾವು ಹೊತ್ತುಕೊಂಡುವಾ? ಇದು ಯಾರು ನಿನ್ನನ್ನು ರಕ್ಷಣೆ ಮಾಡಿದವನು? ತಾಯಿಯ ಗರ್ಭದಲ್ಲಿದ್ದಾಗ ನಿನಗೆ ಏನು ಬೇಕು ಏನು ಬೇಡ ಅಂತ ತೀರ್ಮಾನ ಮಾಡಿದಂಥ ಆ ಒಂದು ಮಹಾಶಕ್ತಿ ಉಂಟಲ್ಲ, ಅದು ನಿನ್ನನ್ನು ಅಲ್ಲಿ ರಕ್ಷಿಸುತ್ತೆ ಅಂತಾದರೆ ನೀನು ಪ್ರಪಂಚಕ್ಕೆ ಬಂದಾದ್ಮೇಲೆ ನಿನ್ನನ್ನು ಯಾಕೆ ರಕ್ಷಿಸುವುದಿಲ್ಲ? ಯಾಕೆ ರಕ್ಷಿಸುವುದಿಲ್ಲ ಅಂದರೆ ನಿನಗೆ ಬರ್ತಾ ಬರ್ತಾ ನೀನು ಬೆಳೀತಾ ಬಂದ ಹಾಗೆ, ನಿನ್ನ ಶರೀರ ಬೆಳೆದ ಹಾಗೆ, ಗಡ್ಡ ಮೀಸೆ ಹುಟ್ಟಿದ ಹಾಗೆ ಇದೆಲ್ಲ ಬೆಳೀತು, ನಿನ್ನ ವಿಶ್ವಾಸ ಕಡಿಮೆ ಆಯಿತು ಅಷ್ಟೇ. ಹಾಗಾಗಿ ಏನಾಗುತ್ತೆ ಕೇಳಿದರೆ ನಮಗೆ ಮಹತೋಭಯಾತ ರಕ್ಷಣೆ ಸಿಗತ್ತೆ ಎನ್ನುವಂತಹದ್ದು ನಮಗೆ ಇಲ್ಲ. ಈ ಸಂದರ್ಭದಲ್ಲಿ ನನಗೆ ಒಂದು ಘಟನೆ ಪ್ರಾಯಶಃ ಇಲ್ಲಿ ಹಿಂದೆ ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ, ಹೇಳಿದ್ದಿದ್ರೆ ಒಂದು ರಕ್ಷಣೆ ಇನ್ನೊಂದು ನೆನಪು ಅಂತ ಅಂದ್ಕೊಳ್ಳಿ, ಹೇಳದೇ ಇದ್ರೆ ಹೊಸತು ಅಂತ ಅಂದ್ಕೊಳ್ಳಿ. ಇದು ಸುಮಾರು 1930-35 ಅಂಚಿನಲ್ಲಿ ನಡೆದಂತಹ ಒಂದು ಘಟನೆ ಅಂತ. ಒಬ್ಬರು ಮಿಸ್ಟರ್ ಜೋಶಿ ಅಂಥೇಳಿ ನಮ್ಮ ದೇಶದವರೇ, ಈ ಆರ್ಮಿ ವಿಭಾಗದಲ್ಲಿ ಕಮಾಂಡರ್ ಆಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಪಂಜಾಬ್ ಮತ್ತು ಪಾಕಿಸ್ತಾನ ಈ 2 ಪ್ರದೇಶಗಳ ಒಂದು ಸೀಮಾ ಪ್ರದೇಶದಲ್ಲಿ ಒಂದು ವಿಮಾನ ಅಪಘಾತ ಆಯಿತು. ಅಪಘಾತ ಆದಾಗ ಅದರ ಕಾರಣವನ್ನು ಹುಡುಕೋದಕ್ಕೆ ಅಂಥೇಳಿ ಈ ಮಿಸ್ಟರ್ ಜೋಶಿ ಎನ್ನುವಂಥವ್ರನ್ನು ಸಹ ತೊಡಗಿಸಿದರು. ಅವರು ಕರ್ನಾಟಕದವರೇ. ಅವರು ಮಾರನೇ ದಿವಸ ಅಲ್ಲಿ ಹೋದಾಗ, ನಿಮಗೆ ಗೊತ್ತು ಈ ಏರ್ ಕ್ರ್ಯಾಶ್ ಅಂದರೆ ಅದು ಊಹೆ ಮಾಡ್ಕೊಳ್ಳೋದಕ್ಕೂ ಸಹ ಸಾಧ್ಯ ಇಲ್ಲ ಅಂತ, ಎಲ್ಲ ಪೀಸ್ ಆಗಿ ಹೋಗಿತ್ತು ಅಲ್ಲಿ. ಅದನ್ನು ನೋಡ್ತಾ ಹೋದ ಹಾಗೆ ಅದು ಬೇರೆ ಆದದ್ದು ಕಾಡಿನ ಮಧ್ಯದಲ್ಲಿ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಗೊಂಡಾರಣ್ಯ, ಅದು ನಿರ್ಜನವಾದ ಪ್ರದೇಶ. ಎಲ್ಲೋ ಒಂದು ಕಡೆಗೆ ಒಂದು ಮಗುವಿನ ಅಳುವಿನ ಧ್ವನಿ ಇವರಿಗೆ ಕೇಳಿಸಿತು.
ಹುಡ್ಕೊಂಡು ಹೋಗಿ ನೋಡಿದರೆ ಆ ಕಾಡಿನ ಮಧ್ಯದಲ್ಲಿ ಒಂದು ಸೂಟ್ಕೇಸ್ ಬಿದ್ದಿದೆ. ಅದರ ವಸ್ತ್ರಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಅದರ ಮಧ್ಯದಲ್ಲಿಯೇ, ಅಂದರೆ ಆ ಸೂಟ್ಕೇಸಿನ ಮಧ್ಯ ಅಥವಾ ಇನ್ನೇ ಅಕ್ಕಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿಯೇ ಆ ಮಗು ಅಂಗಾತ ಬಿದ್ದು ಅಳ್ತಾ ಇದೆ. ಸ್ವಾರಸ್ಯ ಅಂದರೆ ಆ ಮಗುವಿನ ಎದೆಯ ಮೇಲೆ ಒಂದು ಭಗವದ್ಗೀತೆಯ ಪುಸ್ತಕ. ಅವರು ಬರೀತಾರೆ, ಇವರು ಹೋಗಿ ನೋಡಿದಾಗ ಆ ಪುಸ್ತಕದಲ್ಲಿ ಯಾವ ಪೇಜು ತೆರೆದಿತ್ತು ಅಂತಂದರೆ ನಮೇ ಭಕ್ತ ಪ್ರಣಶ್ಯತಿ ಎನ್ನುವಂಥ ಈ ವಾಕ್ಯ ಕಂಡದ್ದು. ಉಲ್ಲೇಖ ಮಾಡ್ತಾರೆ ಅವರಿಗೆ ಅಂತ. ಈ ಘಟನೆ ಉಲ್ಲೇಖ ಮಾಡ್ತಾ ಅವರೇ ಹೇಳ್ತಾರೆ, ಯಾವ ಜನ್ಮದಲ್ಲಿ ಆ ಮಗು ಏನು ಅಭಿಕ್ರಮ ಮಾಡಿತ್ತೋ ಗೊತ್ತಿಲ್ಲ. ಪ್ರಾಯಶಃ ತಂದೆ ಒಂದು ಕಡೆಗೆ, ತಾಯಿ ಒಂದು ಕಡೆಗೆ, ಎಲ್ಲೋ ಹೋಗಿ ಬಿದ್ದಿದ್ದಾರೆ. ಅದರ ರಕ್ಷಿಷ್ಯತೀತಿ ಎನ್ನುವಂಥ ವಿಶ್ವಾಸ ಉಂಟಲ್ಲ, ಅದರಿಂದಾಗಿ ಭಗವಂತ ಆ ಮಗುವನ್ನು ರಕ್ಷಿಸಿರಬೇಕು. ತಾಯಿ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಪ್ರಾಯಶಃ ಗೀತೆಯನ್ನು ಓದ್ತಾ ಇದ್ಲು, ಏನೋ ಗೊತ್ತಿಲ್ಲ, ಮಗುವನ್ನು ಇಟ್ಕೊಂಡು. ಆ ವಿಮಾನ ಕ್ರ್ಯಾಶ್ ಆಗಿ ಮಗು ಬೀಳುವಾಗ ಮಗುವಿನ ಜೊತೆಗೆ ಗೀತಾ ರೂಪದ ಪರಮಾತ್ಮ ಬಂದಿದ್ದಿದ್ರು ಆಶ್ಚರ್ಯ ಇಲ್ಲ. ಹೀಗೆ ಇದು ಪ್ರತ್ಯಕ್ಷ ನಡೆದದ್ದು ಅಂತ ನಮಗಿದನ್ನು ನೋಡಿದಾಗ ಇದು ಯಾವುದೋ ಅಸಂಭವ ಅಂತ ಅನಿಸೋದಿಲ್ಲ. ಮಂಗಳೂರಿನಲ್ಲಿ ಮೊನ್ನೆ ವಿಮಾನ ಕ್ರ್ಯಾಶ್ ಆಯ್ತಲ್ಲ, ಆದರೆ ಆ ಬದುಕಿ ಉಳಿದವರನ್ನು ನೋಡಿದರೆ ಇವರೆಲ್ಲರೂ ಬದುಕಿ ಉಳಿಲಿಕ್ಕೆ ಸಾಧ್ಯ ಇತ್ತು ಅಂತ ಅನ್ಸುತ್ತೆ ನಮಗೆ. ಅವರು ಸಾಯದೇ ಇದ್ದದ್ದೇ ಆಶ್ಚರ್ಯ, ಬದುಕು ಉಳಿದದ್ದು ಆಶ್ಚರ್ಯ ಅಲ್ಲ. ಹಾಗಿದ್ರೆ ಯಾಕೆ ಬದುಕುಳಿದರು ಗೊತ್ತಿಲ್ಲ. ಯಾರ್ಯಾರಿಗೆ ಏನೇನು ಕೆಲಸ ಮಾಡುವಂತಹ ಇನ್ನೂ ಸಹ ಶಕ್ತಿ ಇತ್ತ ಗೊತ್ತಿಲ್ಲ. ಹೀಗೆ ಯಾಕೆ ಹೇಳಿದೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಆ ಮಹಾಭಯದಿಂದ, ಮಹಾಭಯ ಅಂದರೆ ಸಾವಿನ ಭಯ, ಇಂತಹ ಮಹಾಭಯದಿಂದ ಈ ನಿಷ್ಕಾಮ ಕರ್ಮಯೋಗ ರಕ್ಷಣೆ ಮಾಡುತ್ತೆ. ಯಾಕೆ ಅಂದರೆ ಅವನು ಕರ್ಮವನ್ನು ಮಾಡುವಾಗ ಏನನ್ನೂ ನಿರೀಕ್ಷಿಸುವುದಿಲ್ಲ. ಎಲ್ಲವನ್ನೂ ಮಾಡಬೇಕಿದ್ದರೂ ಸಹ ತನ್ನ ಒಳಗಿನಿಂದ ಯಾವುದೋ ಒಂದು ಆ ಅಜ್ಞಾತವಾದಂತಹ ಶಕ್ತಿ ಮಾಡಿಸ್ತಾ ಉಂಟು, ನಾನು ಮಾಡ್ತೇನೆ. ಹಾಗಾಗಿ ತೀರ್ಮಾನ ಏನು ಅಂದರೆ, ಒಂದು ಇಟ್ಟ ಹಾಗೆ ಇರು, ಕೊಟ್ಟಿದ್ದನ್ನು ತಿನ್ನು, ಕರೆದಾಗ ಹೋಗು. ಈ ತೀರ್ಮಾನದ ಒಳಗೆ ಆತ ನಿಂತಾಗ ಅವನಿಗೆ ಈ ಮಹಾಭಯ ಎನ್ನುವಂತಹದ್ದು ಇಲ್ಲವೇ ಇಲ್ಲ. ಹಾಗಾಗಿ ಈ ರೀತಿಯಲ್ಲಿ ಕರ್ಮವನ್ನು ಮಾಡುವವನಿಗೆ ಈ ಮೂರೂ ಸಹ ನಾಶ ಆಗುವುದಿಲ್ಲ. ಒಂದು, ಅಭಿಕ್ರಮ ನಾಶ ಆಗುವುದಿಲ್ಲ, ಅದು ಪೂರ್ತಿ ಆಗದೆ ಇನ್ನೊಂದು ಜನ್ಮ ಬಂದ್ರೂ ಸಹ ಮುಂದೆ ಫಲವನ್ನು ಕೊಡುತ್ತೆ. ಅವನಿಗೆ ನಿಷ್ಕಾಮ ಕರ್ಮದಲ್ಲಿ ಹೀಗೆ ಮಾಡ್ತಾ ಮಾಡ್ತಾ ಮುಂದೆ ಸಾಗಿದಾಗ ಮಾಡುವ ಕರ್ಮದಲ್ಲಿ ಏನೇ ವ್ಯತ್ಯಾಸ ಆದರೂ ಅವನಿಗೆ ಪಾಪ ಇಲ್ಲ, ಮತ್ತೆ ಅವನಿಗೆ ಸಾವಿನ ಭಯ ಇಲ್ಲ. ಗೀತೆಯನ್ನು ಓದಿದರೆ ಏನು ಪ್ರಯೋಜನ ಅಂತ ನಾವು ಕೇಳ್ತೇವಲ್ಲ ಕತ್ತೆತ್ತಿ, ಇದಕ್ಕಿಂತ ದೊಡ್ಡ ಪ್ರಯೋಜನ ಇನ್ನೇನ್ರಿ ಬೇಕು? ಹಾಗಾಗಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಷ್ಟು ಹಿನ್ನೆಲೆಯಲ್ಲಿ 40ನೇ ಶ್ಲೋಕವನ್ನು ನೋಡಿದ್ದಾಗಿದೆ. ಮತ್ತು ನಾಳೆ ದಿವಸ 6ವರೆಗೆ ಸೇರಿದಾಗ ವ್ಯವಸಾಯಾತ್ಮಿಕ ಬುದ್ಧಿ ಶ್ಲೋಕದ ವಿವರಣೆಯನ್ನು ನೋಡೋಣ. ಅಲ್ಲಿಯವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.